ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮ್ಮೆಲ್ಲರಿಗೂ. ಸೋಮವಾರ ಈ ಸುದಿನದಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ತಿಳ್ಕೋಬಹುದು, ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಅಂತ ಕಾರ್ಯಕ್ರಮಕ್ಕೆ ಗುರುಗಳು ಆಗಮಿಸಿದರೆ ಅವ್ರನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಮುದ್ರಾಯೋಗ ಹಾಗೂ ಮಂತ್ರಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ವಿಶೇಷ ಕಾರ್ಯಕ್ರಮದಲ್ಲಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗುರುಜಿ, ಇಂದು ಸೋಮವಾರ ಏನೆಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ ನಮಗೆ? ಇವತ್ತಿನ ದಿವಸ ನಾನು ಬಹಳ ವಿಶೇಷವಾಗಿ ಭದ್ರಕಾಳಿ ಅನ್ನೋ ಒಂದು ದೇವಿಯ ಬಗ್ಗೆ ಯಾವ ರೀತಿ ಆರಾಧನೆ ಮಾಡಬೇಕು, ಆ ದೇವತೆಗೆ ಸಂಬಂಧಪಟ್ಟಂಥ ಮುದ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ನಾನು ನಿಮ್ಮೆಲ್ಲರೂ ಒಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕಾಳಿ ಅಂದ ತಕ್ಷಣ ಗೊತ್ತಾಗತ್ತೆ ಆಕೆ ಒಂದು ಮಹಾ ರೌದ್ರ ಸ್ವರೂಪಿಣಿ ಮತ್ತು ಕೃಷ್ಣವರ್ಣ ಅಂದರೆ ಕಪ್ಪಗಿರುವಂಥ ಒಂದು ವಿಶೇಷವಾದಂಥ ದೇವತೆ. ಈ ಕಾಳಿ ಯಾವಾಗಲೂ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ. ಯಾತಕ್ಕೆ ಈ ಕಾಳಿ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ ಅಂದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಸ್ಮಶಾನ ಒಂದು ಒಳ್ಳೆ ವಾಸ್ತು ಅಂತ ಹೇಳಿ. ಎಲ್ಲಿ ಕಾಳಿ ದುಷ್ಟರನ್ನು ಸಂಹಾರ ಮಾಡ್ತಾರೋ ಆ ಸ್ಥಳ ಸ್ಮಶಾನ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಕಾಳಿ ದೇವತೆಗಳು ಅಂದರೆ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣ ಕಾಳಿ, ಗುಹ್ಯಕಾಳಿ, ಸ್ಮಶಾನ ಕಾಳಿ ಅಂಥೇಳಿ ಆ ದೇವಿಗೆ 5 ರೀತಿಯಲ್ಲಿ ಕರೀತಾರೆ. ಉದಾಹರಣೆಗೆ ಇವತ್ತು ನಾನು ಮನೆಯಲ್ಲಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದ ತಕ್ಷಣ ಹಾಲು ಕಾಫಿನೋ ಟೀನೋ ಕುಡಿದ ತಕ್ಷಣ ಲವಲವಿಕೆಯಿಂದ ಓಡಾಡಿಕೊಂಡು ಪೇಪರ್ ಓದೋದು ಅಥವಾ ಏನೋ ಒಂದು ಕೆಲಸಗಳನ್ನು ಮಾಡ್ತೀನಿ. ಹಾಗೆ ದಿನ ಕಳೆದಂತೆ ಸೂರ್ಯ ಜಾಸ್ತಿ ಉದಯ ಆಗ್ತಾ ಆದಂಗೆ ನಾನು ಮಧ್ಯಾಹ್ನ ಬಂದ ತಕ್ಷಣ ನನ್ನ ಒಂದು ರೀತಿ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ. ಆಗ ಬೆಳಗ್ಗೆ ಇದ್ದಷ್ಟ ಒಂದು ಕಲೆ, ಆ ಒಂದು ತೇಜಸ್ಸು, ಶಕ್ತಿ ಮಧ್ಯಾಹ್ನ ಇರೋದಿಲ್ಲ. ಬೆಳಗ್ಗೆಗಿಂತ ಹೆಚ್ಚಾಗಿ ನಾವು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿದ್ರು ಕೂಡ ಆ ಒಂದು ಮುಖದಲ್ಲಿ ತೇಜಸ್ಸು, ಆ ಒಂದು ಲವಲವಿಕೆ ಕಮ್ಮಿ ಆಗುತ್ತೆ. ಹಾಗೆ ಸೂರ್ಯ ಮುಳುಗ್ತಾ ಇದೆ, ಸಂಜೆ ಆಗ್ತಿದ್ದಂಗೆ ಬೆಳಗ್ಗೆ ಮಧ್ಯಾಹ್ನ ಹೇಗಿದ್ನೋ ಅದಕ್ಕಿನ್ನೂ ಕಮ್ಮಿಯಾಗಿ ಡೌನ್ ಆಗಿಬಿಡ್ತೀನಿ. ಆ ಒಂದು ಸ್ಟ್ರೆಂತ್ ಆಗಲಿ, ಮುಖದಲ್ಲಿ ಕಳೆ ಆಗಲಿ, ಅಥವಾ ನಾನು ಮಾಡೋ ಒಂದು ಕೆಲಸದಲ್ಲಿರುವಂಥ ಒಂದು ಸ್ಪೀಡ್, ಆ ಫ್ರೀಕ್ವೆನ್ಸಿ ಕೂಡ ಕಮ್ಮಿ ಆಗಿಬಿಡುತ್ತೆ. ಹೀಗೆ ಕಾಳಿ ಬೆಳಗ್ಗೆ ಹೇಗಿರ್ತಾರೋ, ಮಧ್ಯಾಹ್ನ ಮತ್ತು ಹೇಗಿರ್ತಾರೋ, ಸಂಜೆ ಹೇಗಿರ್ತಾರೋ, ಮತ್ತು ಮಲ್ಕೋವಾಗ ಹೇಗಿರ್ತಾರೋ, ಮಧ್ಯರಾತ್ರಿ ಹೇಗಿರ್ತಾರೋ ಅನ್ನೋದನ್ನು ಆ ಒಂದು ಸ್ವರೂಪವನ್ನು ಪಂಚದುರ್ಕಾಳಿಯರು ಅಂತ ಕರೀತಾರೆ. ಪಂಚಮಹಾಕಾಳಿಯರಂದರೆ ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿರ್ತಾರೆ ಕಾಳಿ, ಅವ್ರಿಗೆ ಮಹಾಕಾಳಿ ಅಂತ ಕರೀತಾರೆ. ಮಠ ಮಧ್ಯಾಹ್ನ ಬಂದಾಗ ಭದ್ರಕಾಳಿಯಾಗಿ ಓಡಾಡ್ತಾರಂತೆ. ಏಕೆಂದರೆ ಆಕೆಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತಂತೆ. ಯಾವಾಗ ಜಗತ್ತು ಸೂರ್ಯ ಉದಯ ಆದಮೇಲೆ ಪಕ್ಷಿಗಳು, ಜಗತ್ತಿನ ಎಲ್ಲ ಸಕಲ ಜಂತುಗಳು ಕೂಡ ತಾವೇ ಹಾಸಿಗೆಯಿಂದ ಎದ್ದು ತಮ್ಮದೇ ಆದಂಥ ಕರ್ತವ್ಯಗಳನ್ನು ನಿವಾರಣೆ ಮಾಡಲಿಕ್ಕೆ ಹೊರಡ್ತಾರಂತೆ. ಆ ಸಂದರ್ಭದಲ್ಲಿ ಈ ತಪ್ಪು ನಡೆದಾಗ, ತನ್ನ ಭಕ್ತರಿಗೆ ಏನಾದರೂ ತೊಂದರೆ ಆದಾಗ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಓಡಾಡುವಂಥ ಒಂದು ಅವಧಿ, ಆ ಒಂದು ಸ್ವರೂಪ, ಆ ಒಂದು ಡ್ಯೂರೇಷನ್ಗೆ ಭದ್ರಕಾಳಿ ಅಂತ ಕರೀತಾರೆ. ಹಾಗೆ ಸಾಯಂಕಾಲ ಮುಸ್ಸಂಜೆ ಹೊತ್ತಿನಲ್ಲಿ ದೇವಿ ಇನ್ನೊಂದು ರೀತಿ ಸ್ವರೂಪವನ್ನು, ಅಂದರೆ ಬೆಳಗ್ಗೆಯಿಂದ ಟಯರ್ಡ್ ಆಗಿರ್ತಾರೆ, ಬೆಳಗ್ಗೆ ಎದ್ದು ಮಧ್ಯಾಹ್ನ ಬಂದ ಭಕ್ತರನ್ನು ಕಾಪಾಡಿ ದುಷ್ಟರನ್ನು ಸಂಹಾರ ಮಾಡಿ ಸಾಯಂಕಾಲ ಬರೋ ಅಷ್ಟರೊಳಗೆ ಅವ್ರನ್ನ ದಕ್ಷಿಣ ಕಾಳಿ ಅಂತ ಕರೀತಾರಂತೆ. ಅಂದರೆ ರೆಸ್ಟ್ ತಗೊಳ್ಳೋ ಒಂದು ಸಮಯ, ವಿಶ್ರಾಂತಿ ಪಡೆಯುವಂಥ ಸಮಯಕ್ಕೆ ಆ ಕಾಳಿಗೆ ದಕ್ಷಿಣ ಕಾಳಿ ಅಂತ ಕರೀತಾರಂತೆ. ಮಧ್ಯರಾತ್ರಿನಲ್ಲಿ ಮಂತ್ರಕರು ಅಥವಾ ಮಾಂತ್ರಿಕರು ಅಥವಾ ಮಧ್ಯರಾತ್ರಿನಲ್ಲಿ ಏನಾದ್ರು ಊರಲ್ಲಿ ಅಂದರೆ ಜಗತ್ತಿನಲ್ಲಿ ಅಂದರೆ ಪಟ್ಟಣ ನಗರಗಳಲ್ಲಿ ಏನಾದ್ರು ಸಾಯಿಸಿದರೆ, ಮನುಷ್ಯರನ್ನು ಕೊಚ್ಚಿ ಕೊಂದು ಚಾಕುಚೂರಿಗಳನ್ನು ಸಾಯಿಸಿ ದುರ್ಮರಣಕ್ಕೆ ಒಳಗಾಗುವಂಥ ಏನಾರು ಮಾನವರು, ಅಂಥವ್ರನ್ನ ಕಾಪಾಡಲಿಕ್ಕೋಸ್ಕರವಾಗಿ ಸ್ಮಶಾನದಲ್ಲಿ ಇರ್ತಾರಂತೆ ಈ ಸ್ಮಶಾನ ಕಾಳಿ. ಸ್ಮಶಾನದಲ್ಲಿ ಪುರದಿಂದ ಸ್ಮಶಾನಕ್ಕೆ ಬರುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥ ವಿಶೇಷವಾದಂಥ ಒಂದು ತೇಜಸ್ಸನ್ನು ಹೊಂದಿರುವಂಥ ದೇವಿಗೆ ಸ್ಮಶಾನ ಕಾಳಿ ಅಂತ ಹೇಳ್ತದೆ. ಹಾಗೆ ಗುಹ್ಯಕಾಳಿ ಬ್ರಾಹ್ಮಿ ಮುಹೂರ್ತ ಅಂದರೆ ಮಧ್ಯರಾತ್ರಿ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿನ ಆರಾಧನೆ ಮಾಡ್ತಾರಂತೆ. ಆ ದೇವಿಗೆ ಗುಹ್ಯಕಾಳಿ ಕಾನ್ಫಿಡೆನ್ಷಿಯಲ್ ಆಗಿ, ಬಹಳ ರಹಸ್ಯವಾಗಿ, ಸೀಕ್ರೆಟ್ ಆಗಿ ಇರುವಂಥ ಕೆಲವು ಕರ್ಮಗಳನ್ನು ನಾವು ಮಾಡಿಕೊಟ್ಟಾಗ ಅದನ್ನು ರಕ್ಷಣೆಗೋಸ್ಕರ ದೇವಿನ ಪ್ರಾರ್ಥನೆ ಮಾಡೋದಕ್ಕೆ ಗುಹ್ಯಕಾಳಿ ಅಂತ ಕರೀತಾರೆ. ಹೀಗೆ ಪಂಚಮಹಾಕಾಳಿಯರಲ್ಲಿ ನಾನು ಈಗಾಗಲೇ ಮಹಾಕಾಳಿ ಬಗ್ಗೆ ಮುದ್ರೆ ಮತ್ತು ಆಕೆ ಅವತಾರ ಸ್ವರೂಪವನ್ನು ತಿಳಿಸ್ತೀನಿ. ಇವತ್ತಿನ ದಿವಸ ನಾನು ಭದ್ರಕಾಳಿ, ಯಾತಕ್ಕೋಸ್ಕರ ನಾವು ಭದ್ರಕಾಳಿನ ಪೂಜೆ ಮಾಡಬೇಕು, ಏನು ಸಂದರ್ಭದಲ್ಲಿ, ಎಂಥ ಸಂದರ್ಭದಲ್ಲಿ, ಯಾವ ನಿರ್ದಿಗ್ಧ
ದಿನನಿತ್ಯ ನಾವು ಜೀವನದಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಿರ್ತೀವಿ. ಆ ತಪ್ಪುಗಳಲ್ಲಿ ಯಾವುದು ಒಳ್ಳೆಯದು ತಪ್ಪು, ಯಾವ ಕೆಟ್ಟ ತಪ್ಪು ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಆ ತಪ್ಪು ಮಾಡಿದಂಥ ಕೆಟ್ಟ ನಡವಳಿಕೆ, ಕೆಟ್ಟ ಕರ್ತವ್ಯ, ಕೆಟ್ಟ ದುರಾಚಾರಗಳನ್ನು ನಾವೇನಾದ್ರು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಆಗಿದೆ. ಈ ಒಂದು ರುದ್ರಯಾಳ ತಂತ್ರಸಾರದಲ್ಲಿ ಭದ್ರಕಾಳಿ ಬಗ್ಗೆ ಭಾಳಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ದಶಮಹಾವಿದ್ಯಾ ರಹಸ್ಯ ಅನ್ನೋ ದೊಡ್ಡ ರಹಸ್ಯ ವಿದ್ಯೆ, ಆ ದಶಮಹಾವಿದ್ಯೆಯಲ್ಲಿ ಈ ಮಹಾಕಾಳಿಯರ ಬಗ್ಗೆ ಉಲ್ಲೇಖನ ಮಾಡಿದರೆ. ಅದರಲ್ಲೂ ಭದ್ರಕಾಳಿ ಭಾಳ ವಿಶೇಷವಾದಂಥ ಕಾಳಿ. ಮಹಾಕಾಳಿ ಬೆಳಗಿನ ಜಾವ ಇರೋ ಒಂದು ಶಕ್ತಿಯುತವಾದಂಥ ಒಂದು ಉಗ್ರ ಸ್ವರೂಪಿಣಿ. ಆದರೆ ಮಠಮಠ ಮಧ್ಯಾಹ್ನದಲ್ಲಿ ಭಕ್ತರನ್ನು ಕಾಪಾಡುವಂಥ ವಿಶೇಷವಾದ ಶಕ್ತಿ ಸ್ವರೂಪಿಣಿ ಈ ಭದ್ರಕಾಳಿ. ಹಾಗಾದರೆ ಮಠಮಠ ಮಧ್ಯಾಹ್ನ ಮಾಡುವಂಥ ಈ ತಂತ್ರ ಮಂತ್ರ ವಿದ್ಯೆಗಳಿಗೆ ಆದಂಥ ಏನಾದರೂ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಭದ್ರಕಾಳಿನ ಪೂಜೆ ಮಾಡಬೇಕು ಅಂತ. ನನ್ನ ಹತ್ರ ಯಾರೋ ಒಬ್ಬರು ಬಂದರು. ಪಾಪ ಸುಮಾರು ಅವರು ಮಂಗಳೂರಿನಲ್ಲಿದ್ದಾರೆ. ಅವರು ದೊಡ್ಡ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ. ಆದರೆ ಅವ್ರಿಗಿರೋದು ಒಬ್ಬನೇ ಮಗ. ಆ ಆಸ್ತಿನ ತಗೋಬೇಕು, ನಾವು ಅದನ್ನ ಆಸ್ತಿನ ಪೂರ್ತಿ ನಾವೇ ಪಡ್ಕೋಬೇಕು ಅಂತೇಳಿ ಅದೇ ಫ್ಯಾಕ್ಟ್ರಿಲಿ ಒಬ್ಬ ಮ್ಯಾನೇಜರು ಕೆಲಸ ಮಾಡ್ತಿದ್ದಾರೆ ಸುಮಾರು 15-20 ವರ್ಷದಿಂದ. ನಮ್ಮ ಬಾಸ್ಗೆ ಯಾರಿಗೂ ಹೆಣ್ಮಕ್ಳಿಲ್ಲ, ಇವನೊಬ್ಬನೇ ಮಗ. ಇವನೊಬ್ಬ ಸತ್ತೋದ್ರೆ ಆ ಆಸ್ತಿ ಪೂರ್ತಿ ನಾನೇ ಹೆಂಗಾರು ಮಾಡಿ ವಹಿಸ್ಕೊಂಬಿಟ್ಟು ಆ ಕಂಪ್ನಿಗೆ ನಾನೇ ಒಡೆಯ ಆಗಬೇಕು, ಓನರ್ ಆಗಬೇಕು ಅಂತೇಳಿ ಅವನೇನು ಮಾಡ್ತಾನೆ, ಪಕ್ಕ ಸ್ಟೇಟಲ್ಲಿ ಕೇರಳ ರಾಜ್ಯಕ್ಕೆ ಹೋಗಿಬಿಟ್ಟು ಆ ಫ್ಯಾಕ್ಟ್ರಿ ಓನರ್ ಮಗನ ಬಗ್ಗೆ ಮಾಟ ಮಂತ್ರಗಳನ್ನು ಶುರು ಮಾಡ್ತಾನೆ. ಆ ಸಮಯ ಯಾವಾಗ ಅಂದರೆ ಮಠಮಠ ಮಧ್ಯಾಹ್ನ, ಅಂದರೆ ಪೂರ್ವದಿಂದ ದಕ್ಷಿಣಕ್ಕೆ ಬಂದು ದಕ್ಷಿಣದಿಂದ ಸೂರ್ಯ ಪಶ್ಚಿಮಕ್ಕೆ ಪ್ರಯಾಣ ಮಾಡೋ ಸಮಯಕ್ಕೆ ಆ ಮಠಮಠ ಮಧ್ಯಾಹ್ನ ಸುಮಾರು 12:20ರಿಂದ 1 ಗಂಟೆ ಒಳಗೆ ಆ ಒಂದು ತಂತ್ರಗಾರರು ಅಂದರೆ ಮಾಟಗಾರರು ಈ ವಿದ್ಯೆಯನ್ನು ಪ್ರಯೋಗ ಮಾಡ್ತಾರೆ. ಯಾರು ಮಾಧ್ಯಾಹ್ನಿಕ ಕಾಲದಲ್ಲಿ, ಮಾಧ್ಯಾಹ್ನಿಕ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಮಂತ್ರಗಳನ್ನು ಪ್ರಯೋಗ ಮಾಡ್ತಾರೋ ಅಂತಹ ಸಂದರ್ಭದಲ್ಲಿ ಮಾಡಿದಂಥ ಪವರ್ಫುಲ್ ತಂತ್ರ ವಿದ್ಯೆಗಳು ಮನುಷ್ಯನ ಬೇಗ ತಾಟ್ಬಿಡುತ್ತೆ. ಈಗೇನು ಮಾಡ್ದ ಮ್ಯಾನೇಜರ್ ಹೋಗಿ ಕೇರಳದಲ್ಲಿ ಯಾವುದೋ ಒಬ್ಬ ಮಾಂತ್ರಿಕನ ಇಟ್ಕೊಂಡು ಅವನಿಗೆ ಇದ್ದಕ್ಕಿದ್ದಾಗೆ ಹುಚ್ಚಿಡಿಬೇಕು, ಬುದ್ಧಿಭ್ರಮಣೆ ಆಗಬೇಕು, ಅವನು ಬದುಕಿರಬೇಕು, ಸಾಯಬಾರ್ದು. ಅವನು ಮಾತ್ರ ಯಾವ ಕೆಲಸಕ್ಕೂ ನಾನು ಮಾಡೋ ಕೆಲಸಕ್ಕೆ ಅವ್ನು ತೊಂದರೆ ಕೊಡಬಾರ್ದು, ಪೂರ್ತಿ ನಾನೇ ಆ ಕಂಪ್ನಿಗೆ ಮ್ಯಾನೇಜರ್ ಆಗಬೇಕು, ಓನರ್ ಆಗಬೇಕು. ಆದರೆ ಅವನು ಯಾವುದೂ ನಮ್ಮ ತಂಟೆಗೆ ಬರಬಾರ್ದು, ಅವನಿಗೆ ಬುದ್ಧಿಮಾಂದ್ಯ ಆಗಬೇಕು. ಮತ್ತು ಅವನು ಅಕಸ್ಮಾತ್ ಅವನಿಂದ ಏನೋ ತೊಂದರೆ ಆದರೆ ಆ ಜಾಗ ಖಾಲಿ ಮಾಡೋ ಅವನು ದೇಶಾಂತರ ಹೊಟ್ಟೋಗ್ಬೇಕು, ಊರು ಬಿಟ್ಟು ಹೊಟ್ಟೋಗ್ಬೇಕು, ಪಲಾಯನ ಸ್ತಂಭನ ಅಂತ ಮಾಡ್ತಾರೆ. ಬುದ್ಧಿಮಾಂದ್ಯಾದಿ ಪ್ರಯೋಗ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿಮಾಂದ್ಯಾದಿ ಪ್ರಯೋಗ ಅಂದರೆ ಏನು, ಅದು ಹೇಗೆ ಮಾಡ್ತೇನೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹೋಗ್ತಾ ಹಂಚ್ಕೊಳ್ತೀನಿ. ಭದ್ರಕಾಳಿಯ ಆರಾಧನೆ ಕುರಿತು ಒಂದಿಷ್ಟು ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ತಿದ್ರು. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಯಾವಾಗ ಈ ಮ್ಯಾನೇಜರು ಆ ಓನರ್ ಮಗನ ಸಾಯಿಸ್ಬಿಟ್ರೆ ನನಗೆಲ್ಲ ಆಸ್ತಿ ನನ್ನ ಹೆಸರಿಗೆ ಬರುತ್ತೆ ಅನ್ನೋ ಒಂದು ಆಸೆ ಮೇಲೆ ಅವನೇನು ಮಾಡ್ದ, ಮಂತ್ರವಾದಿ ಮುಖಾಂತರ ಆ ಹುಡುಗನಿಗೆ, ಆ ಕಂಪ್ನಿ ಮಾಲೀಕನ ಮಗನಿಗೆ ಬುದ್ಧಿಮಾಂದ್ಯಾದಿ ಪ್ರಯೋಗನ ಮಾಡಿಸ್ತಾನೆ. ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡಿಸಿದಾಗ ಆ ಹುಡುಗನ ನಿಧಾನವಾಗಿ ಹುಚ್ಚಿಡಿಗೆ ಶುರುವಾಯಿತು. ಅಂದರೆ ಅವನೇ ಮರ್ತುಬಿಟ್ಟ, ಅವನ ಹೆಸರು ಮರ್ತುಬಿಟ್ಟ, ಅವನಿಗೆ ತಂದೆ ಬಗ್ಗೆ, ತಾಯಿ ಬಗ್ಗೆ, ತನ್ನ ಹೆಸರು, ತಾನೇನು ಮಾಡ್ತಾ ಇದ್ದೀನಿ. ಸುಮಾರು ಆ ಹುಡುಗನಿಗೆ 28 ವರ್ಷ ವಯಸ್ಸು, MBA ಮಾಡಿರೋಂಥ ಹುಡುಗ, BSc ಮಾಡಿ MBA ಮಾಡಿ ತಂದೆ ಜೊತೆ ಫ್ಯಾಕ್ಟ್ರಿ ನೋಡ್ಕೊಳ್ತಾ ಇರೋಂಥ ಒಳ್ಳೆ ಗ್ರಾಜ್ಯುಯೇಟ್ ಹುಡುಗನಿಗೆ ಬುದ್ಧಿಮಾಂದ್ಯಾದಿ ಪ್ರಯೋಗವನ್ನು ಮಾಡಿ ಈ ತಂತ್ರ ಪ್ರಯೋಗ ಮಾಡಿಬಿಟ್ಟು ಅವನ್ನ ಹುಚ್ಚನಾಗಿ ಮಾಡಿಬಿಟ್ರು. ಈ ಬುದ್ಧಿಮಾಂದ್ಯಾದಿ ಪ್ರಯೋಗ ಹೇಗೆ ಮಾಡ್ತಾರೆ ಅಂದರೆ, ಆತನ ಹುಡುಗ ಮಲಗಿದ್ದಾಗಲೋ ಅಥವಾ ಸೆಲೂನ್ಗೆ, ಏರ್ ಸೆಲೂನ್ಗೆ ಹೋಗಿ ಆ ಏರ್ ಕಟ್ ಮಾಡುವಾಗ ಆ ಕೂದಲನ್ನ ತೊಗೊಂಡ್ಬಿಡ್ತಾರೆ. ಫಸ್ಟ್ ಆ ಕೂದಲು ತೊಗೊಂಡ್ಬಿಟ್ಟು ಅವನು ಊಟ ಮಾಡಿದ್ದ ತಟ್ಟೆಲಿದ್ದಂಥ ಒಂದು ಎಂಜಲನ್ನು ತೊಗೊಂಡು ಅದನ್ನು ಮಂತ್ರವಾದ ಕೈಲಿ ಕೊಟ್ಬಿಟ್ರೆ ಅವನು ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡ್ತಾರೆ. ಯಾವಾಗ ತಿನ್ನೋ ಅನ್ನ ಮತ್ತು ಕೂದಲಿಗೆ ನಾವು ಪ್ರಯೋಗ ಮಾಡಿಬಿಡ್ತೀವೋ ಅವಾಗೇನಾಗುತ್ತೆ, ಅವನಿಗೆ ತನ್ನ ಜ್ಞಾಪಕ ಶಕ್ತಿ ಅಂದರೆ ಈ ಫ್ರಂಟಲ್ ಲೋಬಿ ಮತ್ತು ಟೆಂಪರಲ್ ಲೋಬಿ ಮತ್ತು ಪ್ಯಾರಿಟಲ್ ಲೋಬಿ, ಈ 3 ಲೋಬಿಗಳು ಅವನಿಗೆ ವರ್ಕ್ ಆಗೋದಿಲ್ಲ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಯಾವಾಗ ನ್ಯೂರಾನ್ಸು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ ಅವಾಗೇನಾಗುತ್ತೆ, ಅವನಿಗೆ ತನ್ನ ಬಗ್ಗೆ ಅರಿವಿರೋದಿಲ್ಲ. ತಾನೇನು ಮಾತಾಡ್ತಿದ್ದೀನಿ, ಏನು ನೋಡ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ ಅನ್ನೋ ಅರಿವಿಲ್ಲ. ಆದರೆ ಆಕ್ಯುಪಿಟಲ್ ಲೋಬಿ ಮಾತ್ರ ಚೆನ್ನಾಗಿರುತ್ತೆ. ಆಕ್ಯುಪಿಟಲ್ ಲೋಬಿ ನೋಡೋವಂಥದ್ದು, ನನ್ನ ಮುಂದೆ ಯಾರು ಓಡಾಡ್ತಿದ್ದಾರೆ, ಏನು ಬರ್ತಿದೆ ಅಂತ ಚೆನ್ನಾಗಿ ಕಾಣುತ್ತೆ. ಆದರೆ ಅದಕ್ಕೆ ಸ್ಪಂದಿಸುವಂಥ ಶಕ್ತಿ ಆ ಟ್ರಾನ್ಸ್ಮಿಟರ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಬಂದ್ ಮಾಡಿಬಿಟ್ಟಿರ್ತಾರೆ.
ಈ ರೀತಿ ಇದ್ದಾಗ ಅವನಿಗೇನಾಗುತ್ತೆ ಹುಚ್ಚುಚ್ಚಾಗಿ ಹಲಿತಾನೆ. ಮತ್ತು ಏನು ಕೊಡಬೇಕು, ಏನು ತಿನ್ನಬೇಕು, ಏನು ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ, ಇದು ತಿನ್ನೋ ಪದಾರ್ಥನ ಅಥವಾ ಇದು ತಿನ್ನಬಾರ್ದು ಅಂತ ಪದಾರ್ಥನ ರೆಕಗ್ನೈಸ್ ಮಾಡೋ ಒಂದು ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಕಾಗ್ನೇಷನ್ ಆ್ಯಂಡ್ ರೆಕಾಗ್ನೇಷನ್ ಅಂತ ಹೇಳ್ತಾರೆ. ಈ ಎರಡು ಕಾನ್ಸೆಪ್ಟನ್ನ ಬಂದ್ ಮಾಡ್ಬೋದು ಈ ಮಂತ್ರವಿದ್ಯೆಯಲ್ಲಿ. ಹೀಗಾಗಿ ಅವನಿಗೇನು ಮಾಡ್ತಾನೆ, ಎಲ್ಲ ಕಳ್ಕೊಂಡ್ಬಿಟ್ಟು ಪಾಪ ಸುಮಾರು 3 ವರ್ಷಗಳ ಕಾಲ ಆ ಮಗನ ನೋಡಿ ತಂದೆ ತಾಯಿಗಳಿಗೆ ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ ಎಲ್ಲ ಬಂದುಬಿಡುತ್ತೆ. ಚೆನ್ನಾಗಿದ್ದಂಥ ಪ್ಯಾರೆಂಟ್ಸ್ ಅವರಿಬ್ಬರು, ಆ ಹುಡುಗನ ತಂದೆ ತಾಯಿಗಳು ಮಗನ ಈ ಸ್ಥಿತಿ ಆಯ್ತಲ್ಲ ಅಂತ ಹೇಳಿ ತುಂಬ ಕೊರಗಿ ಅವ್ರು ಏನಾಗ್ತಾರೆ, ರೋಗಸ್ಥರಾಗಿಬಿಡ್ತಾರೆ. ಕೊನೆಗೆ ಅವ್ರಿಗೆ ಯಾವ ಸ್ಥಿತಿಗೆ ಬಂದು ಅಂದರೆ, ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮಗ ಒಬ್ಬ ಚೆನ್ನಾಗಿದೆ ಸರಿ, ಏನು ಬೇಕಾದ್ರೂ ಮಾಡಲಿ, ಏನು ಟ್ರೀಟ್ಮೆಂಟ್ ಕೊಟ್ಟರು ನಾನು ಅದಕ್ಕೆ ದುಡ್ಡನ್ನ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ, ಯಾವ ಪೂಜೆ ಪುರಸ್ಕಾರ ಜಪ ತಪ ಮಾಡಿದ್ರು ಕೂಡ ನಾನು ಹಣ ಸುರಿಯೋಕ್ಕೆ ರೆಡಿ ಇದ್ದೀನಿ, ಆದರೆ ನನ್ನ ಮಗನ ಸರಿ ಮಾಡೋ ಯಾರೂ ಇಲ್ವಲ್ಲ ಅಂಥೇಳಿ ಸುಮಾರು ಜನ ಮಂತ್ರವಾದಿಗಳು, ಹಲವಾರು ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ಎಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಕೂಡ 3 ವರ್ಷ ಆದರೂ ಕೂಡ ಅವ್ರ ಮಗನ ಸರಿ ಮಾಡಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಪರಕಾಯ ಪ್ರವೇಶ ಮಾಡಿ ನೋಡಿದಾಗ ನಾನು ಸ್ವಂತ ಅವರ ಮನೆ ಅಂದರೆ ಅವ್ರ ಫ್ಯಾಕ್ಟ್ರಿ ಕೆಲಸ ಮಾಡುತ್ತ ಮ್ಯಾನೇಜರು ಅವನ ಮಗನ ಕೂದಲು ಆ ಮಗ ತಿಂದಂಥ ಅನ್ನ ಎಂಜಲನ್ನು ತೊಗೊಂಡೋಗಿ ಮಂತ್ರವಾದಿಗೆ ಕೊಟ್ಟು, ತಿನ್ನಬಾರ್ದು, ಅವನು ಬುದ್ಧಿವಂತನಾಗಬಾರ್ದು ಅಂತೇಳಿ ಅವನು ಹಾಗೆಯೇ ಇರಬೇಕು. ಯಾಕೆಂದರೆ ಡೈರೆಕ್ಟಾಗಿ ಸಾಯಿಸಿಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಹಾಗೆ ನಿಧಾನವಾಗಿ ಹುಚ್ಚಿಡಿಸಿ, ಊಟನೂ ಬಿಡಿಸಿ, ನೀರು ಕುಡಿಯೋದು ಎಲ್ಲವನ್ನೂ ಬಿಡಿಸ್ಬಿಟ್ಟು ಅವನು ಹಾಗೆ ಕೊರಗಿಸಿ ಸತ್ತೋದ್ರೆ ಕೊನೆಗೆ ಆ ಸಮಸ್ತ ಆಸ್ತಿಗೂ ನಾನೇ ಅಧಿಪತಿಯೇ ಆಗ್ತೀನಿ ಒಂದು ನಂಬಿಕೆ ಮೇಲೆ ಮಾಟ ಮಾಡಿಸ್ಬಿಟ್ಟ ಆ ಮ್ಯಾನೇಜರ್. ಆದರೆ ಜಾತಕನೇ ಬೇರೆ, ಮಾಟ ಮಾಡಿಸೋಬ್ಬರನ್ನು ಕೊಲ್ಲೋಕ್ಕಾಗತ್ತೇನೋ, ಯಾಕೆಂದರೆ ನಮ್ಮ ಹಣೆ ಬರ ಇಷ್ಟು ವರ್ಷ ಬದುಕಬೇಕು ಅಂತ ಬ್ರಹ್ಮ ಬರೆದು ಕಳಿಸಿದಾಗ ಮಾಟ ಮಾಡಿ ಅವ್ರಿಗೂ ಸಾಯಿಸೋಕ್ಕಾಗತ್ತೇನೋ, ಇಲ್ಲ, ವಿಧಿ ನಿಯಮನೇ ಬೇರೆ, ಕರ್ಮ ನಿರ್ಧಾರವೇ ಬೇರೆ. ಆಗ ಅವನೇನು ಮಾಡಿದ್ರು, ನಮ್ಮ ಹತ್ರ ಬಂದಾಗ ನಾವು ಪರಕಾಯ ಪ್ರವಾಸವನ್ನು ಮಾಡಿ ನೋಡಿದಾಗ ಮ್ಯಾನೇಜರ್ ಮಾಡೋ ಒಂದು ಕುತಂತ್ರ ಬಗ್ಗೆ ನಾವು ಉಲ್ಲೇಖನ ಕೊಟ್ವಿ. ಆಗ ಅವರು ಅದನ್ನು ಭಾಳ ಸೀಕ್ರೆಟಾಗಿ ಅಬ್ಸರ್ವ್ ಮಾಡಿದಾಗ ಸಿಕ್ಕಿಬಿದ್ದ. ಹೀಗೆ ಅವನು ಬೀಳೋದು ಹೇಗೆ ಅನ್ನೋದನ್ನು ನಾನು ಟೆಕ್ನಿಕ್ ಹೇಳ್ಕೊಟ್ಟೆ. ಈ ಭದ್ರಕಾಳಿ ಪೂಜೆನ ಮಾಡಿ ಮನೆಯಲ್ಲಿ, ಭದ್ರಕಾಳಿ ಮುದ್ರೆನ ಮಾಡಿ, ಭದ್ರಕಾಳಿ ಮಂತ್ರವನ್ನು ಜಪ ಮಾಡಿ, ನಿಮ್ಮ ಮಗನ ಪರವಾಗಿ ನೀವು ಜಪ ಮಾಡಿ ಅಂತ ಹೇಳಿ ನಾನು ಮಂತ್ರ ಹೇಳ್ಕೊಟ್ಟದಾಗ ಶುರು ಮಾಡಿದಾಗ ಅವ್ರು ನಿಜವಾಗ್ಲೂ ಇದನ್ನು ಪಾಲನೆ ಮಾಡೋದು ಭಾಳ ಸೀರಿಯಸ್ಸಿಂದ, 1 ಪೈಸಾ ಖರ್ಚಿಲ್ದೇ, ಯಾವ ಇಂಜೆಕ್ಷನು ಯಾವ ಮಾತನ್ನು ತಗೊಳ್ದೇ ಕೇವಲ ಮುದ್ರೆ ಮಂತ್ರಗಳಿಂದ ಜಪ ಮಾಡಿದಾಗ ಕಾಲ ಕಳೀತಾ ಆಗದೆ ಇದೆ. ಕಾಲಕ್ರಮೇಣ 1 ವಾರ 15-20 ದಿವಸ ಆಗ್ತಿದ್ದಂಗೆ ಮಗನಲ್ಲಿ ಪ್ರಜ್ಞೆಯನ್ನು ಶುರುವಾಯಿತು, ಪ್ರಜ್ಞಾಸ್ಥಿತಿ ಪ್ರಾರಂಭ ಆಯಿತು. ಇದು ಇಂಥದ್ದು, ಇದು ಇವರು ಅನ್ನೋದು ಗುರ್ಸೋಕ್ಕೆ ಶುರು ಮಾಡ್ದ. ಅದಕ್ಕೆ ರೆಕಗ್ನೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ ಮೆಡಿಕಲ್ ಟರ್ಮ್ನಲ್ಲಿ. ಕಾಗ್ನೇಷನ್ ಗೊತ್ತಿದ್ದನ್ನು ಮತ್ತೆ ಮೆಲುಕು ಹಾಕೋದು. ನಾನು ಇಂಥ ಓದಿದ್ದೆ, MBA ಮಾಡಿದ್ದೆ, ಇವು ನನ್ನ ಅಪ್ಪ, ಇವು ನಮ್ಮ ಅಮ್ಮ, ನಾನು ಇಂಥ ಫ್ಯಾಕ್ಟ್ರಿ ಓನರ್ ಮಗ ಅನ್ನೋದನ್ನು ಮೆಲುಕು ಹಾಕೋಕ್ಕೆ ಶುರುವಾಯಿತು. ಮಾಡ್ತಾ ಹಾಗೆ ಯಾರು ಈ ಮಂತ್ರವಾದಿ ಏನು ಮಾಡಿದ್ದಾನೆ ಅಂದರೆ, ಆ ಕೂದಲು ತಿಂದಂಥ ಅನ್ನ ಪದಾರ್ಥದಲ್ಲಿ ಮಂತ್ರ ಪ್ರಯೋಗ ಮಾಡಿ ವಟ ಯಕ್ಷಿಣಿ ವಿದ್ಯೆಗಳನ್ನು ಯೂಸ್ ಮಾಡ್ತಾರೆ. ಈ ಇತರ ಬುದ್ಧಿಮಾಂದ್ಯಾದಿ ರೋಗಗಳನ್ನು, ತಂತ್ರಗಳನ್ನು ಮತ್ತು ಅನ್ನ ಆಹಾರಾದಿಗಳ ಸ್ತಂಭನ ಪ್ರಯೋಗವನ್ನು ಸಮುದ್ರದಡಿಲಿ ಒಂದು ಗಿಡ ಬೆಳೆಯುತ್ತೆ, ಅದಕ್ಕೆ ಇಂದ್ರಜಾಲ ಅಂತ ಹೇಳ್ತಾರೆ. ಆ ಇಂದ್ರಜಾಲ ಬುಡವನ್ನು ಕಟ್ ಮಾಡಿ ಆ ಬೇರು ತೊಗೊಂಡು ಬಂದು ಅದಕ್ಕೆ ಪ್ರಯೋಗ ಸಿದ್ಧಿ ಮಾಡಿ ಅದನ್ನು ಮಂತ್ರಮುಖೇನ ಅದನ್ನು ಆ್ಯಕ್ಟಿವೇಟ್ ಮಾಡಿ ಪ್ರಯೋಗ ಮಾಡಿಬಿಟ್ರೆ ಅವನು ಎಂಥಾದ ವ್ಯಕ್ತಿಯಾಗಿರು ಕೂಡ ಬುದ್ಧಿಮಾಂದ್ಯಕ್ಕೆ ಹೋಗಿಬಿಡ್ತಾನೆ. ಅದರಿಂದ ಆ ಇಂದ್ರಜಾಲ ಅನ್ನೋದನ್ನು ಪತ್ತೆ ಹಚ್ಚಿ ಆ ಇಂದ್ರಜಾಲ ಉಪಯೋಗಿಸಿ ಭದ್ರಕಾಳಿನ ಪೂಜೆ ಮಾಡಿದ್ದೆ. ಆದರೆ ಖಂಡಿತ ಮಂತ್ರ ಮಾಡಿಸ್ದವನು ಮಂತ್ರವಾದಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಯಾವಾಗ ಇದು ಮಾಡೋಕ್ಕೆ ಶುರು ಮಾಡಿದ್ರು, ಆ ಮ್ಯಾನೇಜರ್ಗೆ ಬಲಗಾಲ ನಡೆಯೋಕ್ಕೇ ಆಗಲಿಲ್ಲ. ಇನ್ನೂ ಜಪ ಮುದ್ರೆ ಮಾಡ್ತಿದ್ದಾಗೆ ತೊಡೆ ಮಂಡಿಯಿಂದ ಹಿಡಿದು ತೊಡೆವರೆಗೂ ಕೂಡ ಸ್ವಾಧೀನ ತಪ್ಪೋಗೋಕ್ಕೆ ಶುರುವಾಯಿತು. ಯಾವಾಗ ತೊಡೆ ಕಿಬ್ಬೊಟ್ಟೆಂದು ಹಿಡಿದು ಶೋಲ್ಡರ್ವರೆಗೂ ಸ್ವಾಧೀನ ತಪ್ಪೋಕ್ಕೆ ಶುರುವಾಯಿತು. ಶೋಲ್ಡರಿಂದ ತಲೆ ಅರ್ಧ ಶರೀರ ಪೂರ್ತಿ ಸ್ವಾಧೀನ ತಪ್ಪೋಯಿತು. ಆವಾಗ ಮಾತಾಡ್ತಿದ್ದಾಗೆ ನಾನು ಮಾಡಿದ ತಪ್ಪಿಗೆ ಹಿಂಗೆ ಆಯಿತು, ನಾನು ಮಾಡಿದ ತಪ್ಪಿಗೆ ಹೀಗಾಯಿತು ಅಂತ ಅವನೇ ಒಪ್ಕೊಂಬಿಟ್ಟ. ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ತಾನಲ್ಲ, ಅದಕ್ಕೆ ಸ್ಥೈರ್ಯ ಅಂತ ಕರೀತಾರೆ. ಆ ಸ್ಥೈರ್ಯ ಅವನು ಬಂದಾಗ ಇನ್ನು ಉಳಿದ ಭಾಗ ಉಳ್ಕೊಂಬಿಡ್ತು. ಅವನು ಒಪ್ಕೊಳ್ಳಿಲ್ಲ ಅಂದರೆ ಇಡೀ ಶರೀರ ಪೂರ್ತಿ ನಾಶ ಆಗ್ತಿತ್ತು, ಆದರೆ ಅವನಿಗೆ ಸಾವು ಬರ್ತಿರಲಿಲ್ಲ. ಯಾತಕ್ಕೆ ಈ ಕಥೆ ಹೇಳ್ತೀನಿ ಅಂದರೆ, ಜೀವನದಲ್ಲಿ ನಾವು ಒಳ್ಳೇದು ಮಾಡಲಿಲ್ಲ ಅಂದರೂ ಕೆಟ್ಟದ್ದು ಮಾಡಬಾರ್ದು. ಏಕೆಂದರೆ ಯಾರ್ಯಾರು ಎಷ್ಟು ವರ್ಷ ಬದುಕಬೇಕು, ಯಾರು ಎಲ್ಲಿ ಹುಟ್ಟಬೇಕು, ಎಲ್ಲಿ ಮದುವೆ ಆಗಬೇಕು, ಯಾರಿಗೆ ಎಷ್ಟು ಮಕ್ಕಳಾಗಬೇಕು, ಯಾರ್ಯಾರು ಯಾವಾಗ ಕಾಲೇಜ್ ನರಳಬೇಕು ಅಂತ ಈಗಾಗಲೇ ಜಾತಕದಲ್ಲಿ ನಿರೂಪಣೆ ಆಗಿರುತ್ತೆ, ಬರೆದ್ಬಿಟ್ಟಿರ್ತಾನೆ ಬ್ರಹ್ಮ. ಅದನ್ನು ನಡ್ಸೋಕ್ಕೆ ಬಿಟ್ಕೊಡ್ಬೇಕೇ ವಿನ ಅದು ನಡೆಯೋಕ್ಕೆ ಬಿಡಿ ಮಂತ್ರ ವಿದ್ಯೆ ಮಾಡಿ ನಾವೇನಾದ್ರೂ ಡೈವರ್ಟ್ ಮಾಡಿಬಿಟ್ಟಂದರೆ ಅದು ರಿವರ್ಸ್ ಆಗಿಬಿಟ್ರೆ ಭಾಳ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ಅವನ ಜಾತಿಯಲ್ಲಿ ಅವನಿಗೆ ಮಂತ್ರ ಪ್ರಯೋಗ ಮಾಡಬೇಕು ಅಂತಿತ್ತು. ಮಂತ್ರ ಪ್ರಯೋಗ ಮಾಡಿದ್ಮೇಲೆ ನಾನು ಈ ಅರ್ಧಶರೀರದ ಪಾರ್ಶ್ವವಾಯುವಿನಲ್ಲಿ ಲಕ್ವ ಹೊಡೆದು ಮಲ್ಕೋಬೇಕು ಅಂತ ಅವನ ಜಾತಕದಲ್ಲಿತ್ತು. ಅದು ನಡೆದೋಯ್ತು.
ಇದ್ರ ಮಧ್ಯದಲ್ಲಿ ಒಂದು ಬ್ರೋಕರ್, ಒಂದು ಏಜೆಂಟ್, ಯಾರು ಆ ಭದ್ರಕಾಳಿ ತಾಯಿ. ಆ ಭದ್ರಕಾಳಿಯನ್ನು ಜಪ ಮಾಡೋದ್ರಿಂದ ಅದು ಸತ್ಯಾಂಶ ಈಚೆ ಬಂತು. ಆದ್ದರಿಂದ ಯಾವತ್ತು ನಾವು ಇನ್ನೊಬ್ಬರು ಏಳಿಗೆಯನ್ನು ಸಹಿಸೋಕ್ಕಾಗಲಿಲ್ಲ ಅಂದರೆ ನಾವು ದೂರ ಹೊಟ್ಟೋಗ್ಬೇಕು. ಇನ್ನೊಬ್ಬರು ಸರಿ ಇಲ್ಲ ಅಂದರೆ ಅವ್ರ ಹತ್ರ ಮಾತಾಡೋದು ಬಿಟ್ಬಿಡಬೇಕು. ಅದು ಬಿಟ್ಬಿಟ್ಟು ಅವ್ರಿಗೆ ತೊಂದರೆ ಕೊಡೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ನಿಂದನೆ ಮಾಡೋದು, ಹೀಗೆಲ್ಲ ಶುರು ಮಾಡಿಬಿಟ್ರೆ ನಮ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರ ಇದ್ದಕ್ಕಿದ್ದಾಗೆ ನಾಶ ಆಗಿಬಿಡುತ್ತೆ. ಯಾವಾಗ ಸೂಕ್ಷ್ಮ ಮತ್ತು ಕಾರಣ ಶರೀರ ತಡ್ಕೊಳ್ಳಲ್ವ ಶಕ್ತಿ, ಅವನು ರೋಗಿಷ್ಠನಾಗಿ ನಾಡ್ತಾನೆ, ಮಹಾ ಚಂಡಾಳನಾಗ್ತಾನೆ, ನೀಚನಾಗ್ತಾನೆ. ಆದ್ದರಿಂದ ಯಾವತ್ತೂ ನಾವು ಒಬ್ಬರು ಕೆಟ್ಟದ್ದು ಮಾಡಬಾರ್ದು. ಈ ಭದ್ರಕಾಳಿಯಲ್ಲಿ ಒಂದು ವಿಶೇಷ ಅಂದರೆ ಸರ್ವಪೀಡಾ ಪರಿಹಾರಿಣಿ ಅಂತ ನಾವು ಪೂಜೆ ಮಾಡ್ತೀವಿ. ಸಕಲ ಪೀಡೆಗಳು, ಅದು ಯಾವುದು ಊಟದಿಂದನೇ ಬಂದಿರ್ಬೋದು, ಕುಡಿಯೋ ಪಾನೀಯಗಳಿಂದನೇ ಬಂದಿರ್ಬೋದು, ಇನ್ಯಾವುದೇ ಎನ್ವೈರನ್ಮೆಂಟಿನಿಂದನೂ ಬಂದಿರ್ಬೋದು ಆ ಪೀಡೆಗಳು. ಅದನ್ನೆಲ್ಲ ನಿವಾರಣೆ ಮಾಡುವ ಏಕೈಕ ಅಧಿದೇವತೆ ಮಹಾಭದ್ರಕಾಳಿ. ಆ ಭದ್ರಕಾಳಿ ಆರಾಧನೆ ಮಾಡೋದು ಹೇಗೆ, ಆ ಮುದ್ರೆ ಹೇಗೆ ಅಂತ ನಾನು ಮುಂದೆ ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ. ಕಾಲರ್ ಒಬ್ರು ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರು ತಿಳಿಸಿ. ಮಂಜುಳಾ ಅಂತ. ಮಂಜುಳಾ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿಮಾ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ನಮಸ್ಕಾರ ಗುರುಜಿಯವರ. ನಮಸ್ಕಾರಮ್ಮ. ನಿಮ್ಮ ಕಾರ್ಯಕ್ರಮ ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಹಳ ಸಂತೋಷ. ಅದು ನಿಮ್ಮ ಹೇಳೋಂತ ಮುದ್ರೆಗಳೆಲ್ಲ ಮಾಡ್ತಾ ಇದೀನಿ, ಆದ್ರೆ ಯಾಕೋ ಒಂಥರ ಏಕಾಗ್ರತೆನೆ ಬರ್ತಾ ಇಲ್ಲ ಮಾಡೋದಕ್ಕೆ. ತುಂಬಾ ಭಯ, ಮತ್ತೇನೋ ಸಾವಿನ ಬಗ್ಗೆ ಜಾಸ್ತಿ ಅದೇ ಟೆನ್ಷನ್, ಕೆಟ್ಟದಾಗಿ ತುಂಬಾ ಯೋಚನೆಗಳು ಬರುತ್ತೆ. ಮತ್ತೆ ಒಂದ್ ಏಕಾಗ್ರತೆ ಅನ್ನೋದೇ ಬರ್ತಾ ಇಲ್ಲ ಮನ್ಸಲ್ಲಿ. ಭಯ ಭಯ ಭಯ, ಏನಾಗುತ್ತೋ ಏನೋ ಇದೇ ತರ ತುಂಬಾನೇ ಒಂಥರ ವಿಚಿತ್ರ, ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಆ ತರ ಆಗ್ತಾ ಇದೆ ಮನಸ್ಸಲ್ಲಿ. ಯಾವ ವಿಷಯದಲ್ಲಿ ಭಯ ನಿಮಗೆ? ಏನಕ್ಕೆ ಭಯ ಬರ್ತಾ ಇದೆ? ಏನು ಸಾವು ಸತ್ತೋಗ್ಬಿಡ್ತೀನೇನೋ, ಹಾಗೆ ಹೀಗೆ ಏನೇನೋ ಈ ತರ ವಿಚಿತ್ರವಾಗಿ ಭಯಗಳು ಬರ್ತಿದೆ. ಮತ್ತೆ ಮನೆಯಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ ನಮ್ಮ ತಂಗಿ ಬಗ್ಗೆನ ಸ್ವಲ್ಪ ಕೇಳ್ಬೇಕಾಗಿತ್ತು. ಅವರು ಅಲ್ಲ, ಮೊದಲು ನಿಮ್ಮ ತಂಗಿ ಅವ್ರಿಗಿಂತ ಮುಂಚಿತವಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಣ. ಅಲ್ಲಮ್ಮ, ಈಗ ನಿಮಗೆ ಭಯ ಯಾಕೆ? ಗಂಡನಿಂದ ಭಯನಾ, ಅತ್ತೆಯಿಂದ ಭಯನಾ, ನಾದ್ನಿ ಮೈದ್ರಿಂದ ಭಯನಾ, ಅಥವಾ ಇನ್ಯಾವ ವಿಷಯ? ಊಟ ಕೊಡಲ್ವಾ, ಬಟ್ಟೆ ಕೊಡೋದಿಲ್ವಾ, ಇರಕ್ ಮನೆ, ಏನಕ್ಕೆ ಭಯ? ಯಾವ ವಿಷಯಕ್ಕೋಸ್ಕರ ಭಯ? ಅದೆಲ್ಲ ಇದೆ, ಆದ್ರೆ ಏನಿಲ್ಲ, ಅದೆಲ್ಲ ಇದೆ. ಅದೇ ಅವ್ರು ಏನು ವಿಚಿತ್ರವಾಗುತ್ತೆ ಮನ್ಸಲ್ಲಿ, ಅದು ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ತುಂಬಾ ಇದು ಚೆಸ್ಟ್ ಪೇನ್ ಎಲ್ಲ ಬಂದಿತ್ತು, ಅದೆಲ್ಲ ಚೆಕ್ ಮಾಡ್ಸಿದ್ವಿ, ಅದಕ್ಕೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿದ್ರು. ಅದು ಟ್ಯಾಬ್ಲೆಟ್ಸ್ ಅವೆಲ್ಲ ತಗೊಂಡು ಆದ್ರೂ ಕಡಿಮೆ ಆಗ್ತಾ ಇಲ್ಲ. ಅದು ಮತ್ತೆ ಸ್ಟಮಕ್ ಪೈನ್ ಎಲ್ಲ ಇದೆ. ಮನ್ಸಲ್ಲಿ ಏನೇನೋ ವಿಚಿತ್ರವಾಗುತ್ತೆ, ತುಂಬಾ ಕೆಟ್ಟ ಕನ್ಸುಗಳು ಬೀಳುತ್ತೆ. ಎಲ್ಲ ವಿಧವೆಯರು ಮತ್ತೆ ಸತ್ತಿರೋರು, ಈ ತರ ತುಂಬಾ ಕೆಟ್ಟ ಕನ್ಸುಗಳು ಬರುತ್ತೆ. ಓಕೆ, ಬಹುಶಃ ನೀವು ಯಾವಾಗ್ಲಾರು ಯಾರ ಸತ್ತಿದ್ದಾಗ ಸ್ಮಶಾನಕ್ಕೆ ಹೋಗಿ ಬಂದಿದ್ದೀರಾ? ಹೋಗಿದ್ದೆ, ಆದ್ರೆ ಇವಾಗ ಸತ್ತಿರೋರು ಸತ್ತಿದ್ದಾರೆ ಅಂತ ಕೇಳಿದ್ರೇನೆ ಸಾಕು ನನ್ ಕೈಲಿ ಅದನ್ನ. ಅಲ್ಲ, ನೀವು ಈ ವಿಷಯ ತಿಳಕ್ ಮುಂಚೆ ಯಾವಾಗ್ಲಾರು ಹಿಂದೆ ಯಾರ ಸತ್ತಿದ್ದಾಗ ನೀವು ಹೋಗ್ತೀರಾ, ಸ್ಮಶಾನಕ್ಕೆ ಹೋಗಿ ಬಂದಿದ್ದೀರಾ? ಅದು ಜ್ಞಾಪಕ ಇಲ್ಲ. ಒಟ್ಟಲ್ಲಿ ನಾನು ಒಂದ್ ಸ್ವಲ್ಪ ಚಿಕ್ಕವರಿದ್ದಾಗ ಯಾರೋ ಸತ್ತೋಗಿರೋದು ಹೆಣ ತಗೊಂಡ್ ಬಂದಿದ್ದು ಫಸ್ಟಿಗೆ ಹೋಗ್ಬಿಟ್ಟು ಅದ್ ನೋಡಿದ್ದು ಅದೊಂದು ಮಾತ್ರ ಯಾವಾಗ್ಲೂ ಬರ್ತಾ ಇರುತ್ತೆ ನಮ್ಮ. ಅದೇ, ಈ ಸುಪ್ತ ಮನಸ್ಸಿನಲ್ಲಿ ನೀವು ಯಾವ ದುರ್ಮರಣ ಅಥವಾ ಒಂದು ದುರಂತಗಳೇನಾದ್ರು ಅಚ್ಚಳಿದು ಉಳ್ಕೊಂಡ್ಬಿಟ್ಟಿದ್ರೆ, ಜಾಗೃತ ಮನಸ್ಸಿಂದ ಸುಪ್ತ ಮನಸ್ಸಿನಲ್ಲಿ ಅದು ಉಳ್ಕೊಂಡಿದ್ರೆ, ಆ ಜಾಗೃತ ಮನಸ್ಸಿಂದ ಸುಪ್ತ ಮನಸ್ಸು ಬಂದಂಥ ವಿಷಯನ ಎರೈಸ್ ಮಾಡಲಿಲ್ಲ, ಅಳಿಸ್ಲಿಲ್ಲ, ತೆಗ್ಲಾಕ್ಲಿಲ್ಲ ಅಂದರೆ ಅದು ಸಾಯೋವರೆಗೂ ಕೂತ್ಬಿಟ್ಟಿರುತ್ತೆ. ಆ ಒಂದು ವಿಷಯ ಏನು ಮಾಡುತ್ತೆ, ಆ ವಿಷಯ ಸತ್ತಿರೋ ಹೆಣ ಆಗಿರ್ಬೋದು, ಕೊಲೆ ಮಾಡಿರೋದು ನೋಡಿರ್ಬೋದು, ಅಥವಾ ನೇಣು ಹಾಕೊಳ್ಳೋದು ನೋಡಿರ್ಬೋದು, ಏನೋ ಒಂದು ವಿಷಯ ಇರಲಿ, ಆ ಸುಪ್ತ ಮನಸ್ಸಲ್ಲಿ ಏನಿದೆಯೋ ಅದನ್ನು ಎರೇಸ್ ಮಾಡಬೇಕು, ತೆಗೆದಾಕಬೇಕು. ತೆಗೆದಾಕಲಿಲ್ಲ ಅಂದರೆ ಸಾಯೋ ತನಕ ಭಯ ಭಯ ಅಂತ. ಇದಕ್ಕೆ ಹಠಾತ್ ಭಯ ಅಂತ ಕರೀತಾರೆ. ಇದಕ್ಕೆ ಆಕ್ಸೈಟಿ, ಪರ್ಫಾರ್ಮೆನ್ಸ್ ಆಕ್ಸೈಟಿ ಅಂತ ಮೆಡಿಕಲ್ ಸೈನ್ಸಲ್ಲಿ ಹೇಳ್ತಾರೆ. ಯಾವಾಗಲೂ ಭಯ, ಏನು ಕೆಲಸ ಮಾಡಿದ್ರೂ ಭಯ. ಇದನ್ನು ಬಿಡುಗಡೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಛತ್ರವಟ ನಾರಸಿಂಹ ಅಥವಾ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆ ದಿನನಿತ್ಯ ಮಾಡಿ, ಈ ಜೊತೆಗೆ ಮನೆ ದಿನನಿತ್ಯ ತುಳಸಿ ಪೂಜೆ ಮಾಡಿ. ತುಳಸಿ ಪೂಜೆ ಅಥವಾ ತುಳಸಿ ಎಲೆನ ಆಗಾಗ ದರ್ಶನ ಮಾಡಿ, ತುಳಸಿ ಗಿಡನ ಆಗಾಗ ನೋಡೋದ್ರಿಂದ ಹಚ್ಚ ಹಸಿರು, ನಿಮ್ಮ ಮನೆಯಲ್ಲಿ ಯಾವುದಾದ್ರು ಗೋಡೆಗೆ ಕಂಪ್ಲೀಟಾಗಿ ಹಸಿರು ಬಣ್ಣದ ಒಂದು ಪೇಂಟ್ ಮಾಡಿಸಿ, ಆ ಹಸಿರು ಬಣ್ಣ ಆಗಾಗ ನೋಡ್ತೀರಿ. ಇಲ್ಲ ಹಸಿರು ಸೀರೆ ಉಡ್ತಾ ಇರಿ, ಹಸಿರು ಬಣ್ಣ ಇರೋದನ್ನ ಯಾವಾಗಲೂ ಕಣ್ತುಂಬ ನೋಡ್ತಾ ಇರಿ. ಇಲ್ಲ ಯಾವ್ದಾದ್ರು ಬಾಳೆ ಗಿಡ ನಿಮ್ಮ ಮನೆ ಮುಂದೆ ಇದ್ದರೆ, ಅಥವಾ ಹಚ್ಚ ಹಸಿರಾಗಿರುವಂಥದ್ದು ಯಾವ್ದಾದ್ರು ಒಂದು ಬೊಂಬೆ, ಯಾವ್ದಾದ್ರು ಒಂದು ಕಲರ್ ಹಸಿರಾಗಿರುವಂಥ ಕಲ್ಲನ್ನು ಆಗಾಗ ನೋಡೋದ್ರಿಂದ ಈ ಭಯ ಕಮ್ಮಿ ಆಗಿಬಿಡುತ್ತೆ. ಇದು ಕಲರ್ ಥೆರಪಿ ಅಂತ ಹೇಳ್ತಾರೆ, ವರ್ಣ ಚಿಕಿತ್ಸೆ ಅಂತ ಹೇಳಿ ವಾಲ್ಮೀಕಿ ಋಷಿಗಳು ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಈ ಕಲ್ಲರ್ ನೀವು ನೋಡ್ತಾ ಇದ್ರೆ ಖಂಡಿತ ನಿಮಗೆ ಭಯ ಆಗುತ್ತೆ. ಆ ಛತ್ರವಟ ನರಸಿಂಹ ಮುದ್ರೆ ಹೇಗೆ ಮಾಡೋದು ಅಂದರೆ, ಬಹುಶಃ ನೀವು ನೋಡ್ತಾ ಇದ್ದಿರಬೇಕು, ನರಸಿಂಹ ಮುದ್ರೆ ನೋಡಿದಿರಲ್ಲ?
ಇದು ಕರೆಂಟ್ ಇಲ್ಲ. ದಿನ ನೋಡ್ತಾ ಇದ್ದೆ, ಆದ್ರೆ ಮರವು ತುಂಬಾ ಮರವಿದೆ. ನೆನ್ನೆ ಏನಾಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಂಗ ಅಷ್ಟು ಮರವು ಬರ್ತಾ ಇದೆ, ಏನಕ್ಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಗ್ಲಿ, ಚಿತ್ರವಟ ನರಸಿಂಹರ ಮುದ್ರೆ ಮಾಡಿ ಸ್ಟೇಜ್ ಫಿಯರು, ಹಠಾತ್ ಭಯ ಮತ್ತು ಪರ್ಫಾರ್ಮೆನ್ಸ್ ಆಕ್ಸೈಟಿ ಇದನ್ನೆಲ್ಲ ನಿವಾರಣೆ ಮಾಡುತ್ತೆ. ಈ ಚಿತ್ರವಟ ನರಸಿಂಹ ಅಂದರೆ ನಮ್ಮ ಬಲಗೈ ಹೆಬ್ಬೆಟ್ಟು ಎಡಗೈ ಹೆಬ್ಬೆಟ್ಟು ಎರಡಕ್ಕೂ ಸೇರಿಸಿ ಜಾಯಿಂಟ್ ಮಾಡಿಬಿಟ್ಟು ಮೊಳಕೆಯನ್ನು ಬಂಧ ಮಾಡಬೇಕು. ಮಣಿಕಟ್ಟು ಸೇರಿಸ್ಬೇಕು. ಸ್ವಸ್ತಿಕ ಅಂತಾರೆ. ಇವ್ನು ಉಳಿದೆಲ್ಲ 4 ಬೆರಳುಗಳನ್ನು ಕುಂಚಿತ ಬೆಂಡ್ ಮಾಡಬೇಕು. ಕುಷ್ಠರೋಗಿಗಳ ಬೆರಳು ಹೇಗಿರುತ್ತೋ ಹಾಗೆ ಮಾಡಿ ಈ ಮುದ್ರೆ ಧಾರಣೆ ಮಾಡಿಬಿಟ್ಟು ಓಂ ಛತ್ರವಟ ನರಸಿಂಹಾಯ ನಮಃ ಅಂತ ಜಸ್ಟ್ ಹೇಳಿದ್ರೆ ಸಾಕು, ನಿಮಗೆ ಈ ಭಯ ಹೊರಟೋಗುತ್ತೆ. ಅಥವಾ ಇದು ಮಾಡೋಕ್ಕಾಗಲಿ ಅಂದರೆ ಔದುಂಬರ ವೃಕ್ಷ ಅಥವಾ ಹತ್ತಿ ಹಣ್ಣಿನ ಮರಕ್ಕೆ ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಮಾಡಿ ಖಂಡಿತ ನಿಮಗೆ ಭಯ ಅನ್ನೋದು ಮನಸ್ಸಲ್ಲಿ ಹೋಗುತ್ತೆ. ಇದು ಭಯ ತೆಗೆದಾಕ್ಲಿಲ್ಲ ಅಂದರೆ ಮುಂದೆ ಹೋಗ್ತಾ ಏಜ್ ಆಗ್ತಾ ಭಾಳ ಕಷ್ಟ ಆಗುತ್ತೆ. ಅದು ಮೊದಲು ಮಾನಸಿಕವಾಗಿ ನಾನು ಚೆನ್ನಾಗಿದ್ದೀನಿ, ನನಗೆ ಯಾವುದೇ ರೀತಿ ಭಯ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಯಾವುದೇ ರೀತಿ ಭಯ ಇಲ್ಲ ಅಂತ ದಿನ ಒಂದು 10 ಸಲ ಹೇಳ್ಕೊಳ್ಳಿ, ಖಂಡಿತ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಛತ್ರವಟ ನರಸಿಂಹ ಮುದ್ರೆ ಮಾಡಿ ಯಾವ ಭಯ ಅನ್ನೋ ಒಂದು ಪೀಡೆ, ಮನಸ್ಸಿರ್ತಕ್ಕಂಥ ಭಯ ಅನ್ನೋದು ಒಂದು ಪೀಡೆ, ಆ ಒಂದು ಪೀಡೆ ನಮ್ಮ ಎಲ್ಲ ಕಾರ್ಯವನ್ನು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಛತ್ರವಟ ನರಸಿಂಹ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಮೆಮೊರಿ ಪವರ್ ಕಮ್ಮಿ ಅಂತ ಹೇಳಿದಿರ, ಜ್ಞಾನ ಸರಸ್ವತಿ ಮುದ್ರೆ ಮಾಡ್ತಾ ಕೂತ್ಕೊಳ್ಳಿ. ಹಾಸಿಗೆ ಮೇಲೆ ಮಲಗೋಕ್ಕೆ ಮುಂಚೆ ಕೂತ್ಕೊಂಡಿದ್ದೀನಿ ಒಂದು 10-20 ನಿಮಿಷ ಮಾಡಿ. ನಾಳೆ ಬೆಳಗ್ಗೆ ಆಗೋಷ್ಟೊಳಗೆ ಅಗಾಧವಾದಂಥ ನೆನಪಿನ ಶಕ್ತಿ ಪ್ರಾರಂಭ ಆಗುತ್ತೆ, ವೃದ್ಧಿ ಆಗುತ್ತೆ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಧಾರವಾಡದ ಹಳಿಯಾಳದಿಂದ ದೇವೇಂದ್ರಪ್ಪ ಅವರು ಪತ್ರ ಬರೆದಿದ್ದಾರೆ. ಮಗನ ಆರೋಗ್ಯ ಕುರಿತಾಗಿ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ದೇವೇಂದ್ರಪ್ಪ ಅವರು ಹೇಳ್ತಿದ್ದಾರೆ, 3ನೇ ಮಗನ ಬಗ್ಗೆ ಕೇಳಬೇಕು. ಅವನ ಹೆಸರು ಅಕ್ಷಯ್ ಅಂತ, 19 ವರ್ಷ ವಯಸ್ಸು. ಆದರೆ ಜುಲೈಯಲ್ಲಿ ಸೋಮವಾರ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೊರಟವನು ಕಳೆದ ವರ್ಷ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಫೋನ್ ಕೂಡ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜ್ಯೋತಿಷಿಗಳ ಸಲಹೆ ಮಾರ್ಗದರ್ಶನವನ್ನು ನಾವು ಪಡೆದಿದ್ದೀವಿ. ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರದಿಂದಲೂ ಪ್ರಯೋಜನ ಆಗಿಲ್ಲ ನಮಗೆ ಅಂತ ಹೇಳ್ತಿದ್ದಾರೆ. ತಾವು ಸೂಚಿಸಿದಂಥ ದಶಾವತಾರ ನರಸಿಂಹ ಮುದ್ರೆಯನ್ನು ಕೂಡ ಆರಂಭಿಸಿದ್ದೀವಿ, ಕುಬೇರ ಮುದ್ರೆಯನ್ನು ಕೂಡ ಮಾಡ್ತಿದ್ದೀವಿ, ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಕೂಡ ಮಾಡಿದ್ದಾಯಿತು. ದಯವಿಟ್ಟು ಮಗ ಬೇಗ ಮನೆಗೆ ವಾಪಸ್ ಬಂದು ಸೇರ್ಲಿಕ್ಕೆ ಏನಾದರೂ ಒಂದು ಸಲಹೆಯನ್ನು ಕೊಡಿ ನಮಗೆ ಅಂತ ಹೇಳ್ತಿದ್ದಾರೆ. ಯಾವ ವಿಷಯದಲ್ಲೂ ಆಸಕ್ತಿ ಅನ್ನೋದೇ ಇಲ್ಲ, ಜೀವನ ಬೇಜಾರಾಗಿದೆ ಅಂತ ತಿಳಿಸ್ತಿದ್ದಾರೆ. ಇದು ಭಾಳ ವಿಶೇಷವಾದಂಥ ಪತ್ರ, ಭಾಳ ಖುಷಿ ಆಯ್ತು. ಯಾಕೆಂದರೆ ನಾನೀಗೇನು ಸಬ್ಜೆಕ್ಟ್ ಮಾತಾಡ್ತಿದ್ನೋ ಭದ್ರಕಾಳಿ ಅನ್ನೋದು ಒಂದು ಮುದ್ರೆ ಬಗ್ಗೆ, ಆ ಮಂತ್ರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥದ್ದೇ. ಅವ್ರ ಹೆಸರೇನು ಹೇಳಿದ್ರಿ? ದೇವೇಂದ್ರಪ್ಪ ಅವರು. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನಾನು ಮುಂದೆ ಹೋಗ್ತಾ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಭದ್ರಕಾಳಿ ಮುದ್ರೆ ಮತ್ತು ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಅದನ್ನು ಚಾಚೂ ತಪ್ಪದೆ ದಿನನಿತ್ಯ ತ್ರಿಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಿ ಆ ಮುದ್ರೆಗೆ ನೀವು ಮಾತಾಡಿ, ಆ ಮುದ್ರೆ ಒಳಗೆ ನೀವು ಆಹ್ವಾನ ಮಾಡಿರುವಂಥ ಭದ್ರಕಾಳಿ ಜೊತೆ ಮಾತಾಡಿ, ನನ್ನ ಮಗ ಎಲ್ಲೇ ಇರಲಿ ಬಂದ್ಬಿಡ್ಲಿ ಅಂತೇಳಿ ಮಾಡಿದ್ದೆ. ಆದರೆ ಖಂಡಿತ ಅವನಿಗೆ ಎಲ್ಲೇ ಇದ್ರೂ ಕೂಡ ಮನಸ್ಸು ನಿಮ್ಮ ಮನೆ ಕಡೆ ಎಳೆಯುತ್ತೆ. ನಾನು ಅಪ್ಪನ ನೋಡಬೇಕು, ಅಮ್ಮನ ನೋಡಬೇಕು, ನಾನು ನೂರಿಗೆ ಹೋಗಬೇಕು, ನನ್ನ ಮನೆಗೆ ಹೋಗಬೇಕು ಅನ್ನೋ ಭಾವನೆ ಶುರುವಾಗುತ್ತೆ. ಆಗ ಅವನು ಯಾರನ್ನೇ ಎಂಥ ಸ್ತಂಭನ ಮಾಡಿದ್ರು ಕೂಡ ನಿರ್ಗಮನ ಸ್ತಂಭನ ಅಂತ ಹೇಳ್ತಾ ಇರೋದು. ಆತ ಸ್ತಂಭನ ಮಾಡಿದ ಕ್ರಿಯೆಗಳೇನಾದ್ರು ಇದ್ದರೆ ಆ ಕಾಳಿ ಮಂತ್ರದಿಂದ ಅವನು ಬಿಡುಗಡೆ ಹೊಂದಿ ಖಂಡಿತ ನಿಮ್ಮ ಮನೆ ಸ್ವಗೃಹಕ್ಕೆ ಪ್ರವೇಶ ಮಾಡ್ತಾನೆ. ವಿಶೇಷವಾಗಿ ಈ ಮಂತ್ರವಾದಿಗಳು ಬುದ್ಧಿಮಾಂದ್ಯಾದಿ ಪ್ರಯೋಗ ಮತ್ತು ಅನ್ನ ವಿಸರ್ಜನ, ಆಹಾರ ವಿಸರ್ಜನಾದಿ ಪ್ರಯೋಗ, ಅಂದರೆ ಊಟ ತಿಂಡಿಯೆಲ್ಲ ಬಿಟ್ಬಿಡ್ಬೇಕು. ಜೊತೆಗೆ ಗೃಹ ನಿರ್ಗಮನ ಸ್ತಂಭನ ಕ್ರಿಯಾ ಅಂತ ಮಾಡ್ತಾರೆ. ಗೃಹ ನಿರ್ಗಮನ ಅಂದರೆ ಮನೆ ಬಿಟ್ಟು ಹೊಟ್ಟೋಗೋದು. ಎಷ್ಟೋ ಜನ ಹೆಂಗಸು ಗಂಡಸು ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಏನು ಕಾರಣ ಇಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತಾರೆ, ವಾರಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ. ಹಾಗಾದರೆ ಅಂಥವ್ರಿಗೆಲ್ಲ ಏನು ಪರಿಹಾರ ಅಂತ ನಾನು ಮುಂದಿನ ಸೆಗ್ಮೆಂಟಲ್ಲಿ ಮುದ್ರೆ ಮಂತ್ರ ನಿಮ್ಗೆ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಭದ್ರಕಾಳಿ ಆರಾಧನೆಯನ್ನು ತಿಳ್ಕೊಂಡ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಹಾಗೂ ಮುದ್ರೆ ಹೇಗಿರುತ್ತೆ, ಹೇಗೆ ನಾವು ಇದನ್ನ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಯಾರಿಗೆ ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡ್ತಾರೋ, ಅನ್ನ ವಿಷಾದಿ ಪ್ರಯೋಗಗಳನ್ನು ಮಾಡ್ತಾರೋ, ಮತ್ತು ಸ್ವಗೃಹ ನಿರ್ಗಮನ ಪ್ರಯೋಗ ಅಂತ ಮಾಡ್ತಾರೆ, ಮನೆ ಬಿಟ್ಟು ಮನೆಯಿಂದ ಹೊಟ್ಟೋಗ್ಲಿ, ದೂರ ಹೋಗಲಿ, ಪಲಾಯನ ಪ್ರಯೋಗ ಅಂತಲೂ ಕರೀತಾರೆ. ಪಲಾಯನ, ಉಚ್ಚಾಟನ ಅಂತ ಷಟ್ಕರ್ಮದಲ್ಲಿ ಒಂದು ಕ್ರಿಯೆಗಳಿವೆಲ್ಲ. ಆ 6 ಕರ್ಮಗಳಲ್ಲಿ ಉಚ್ಚಾಟನೆ ಅಂದರೆ ಮನೆಯಿಂದ ಹೊರಗೆ ಹೊಟ್ಟೋಗೋದು ಅಷ್ಟೇ. ಅವ್ರು ಯಾವಾಗ ಬರಬೇಕು, ಯಾವಾಗ ಬಿಡಬೇಕು ಅನ್ನೋದ್ರ ಮೇಲೆ ಆ ಮಾಟ ಮಂತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಮಂತ್ರಿಕರು ಕೂದಲು ಅಥವಾ ತಿನ್ನೋ ಅನ್ನವನ್ನು ತಗೊಂಡು ಮಂತ್ರ ಮಾಡಿ ನೆಲ ತೆಗೆದು ಆಳ ತೆಗೆದು ಊತ್ಬಿಟ್ಟು ಅದ್ರ ಮೇಲೆ ಮಣ್ಣಾಕಿ ಮುಚ್ಚಿಬಿಟ್ಟ ಅಂದರೆ, ಭದ್ರಪಡಿಸ್ಬಿಟ್ಟ ಅಂದರೆ, ಅದು ಸಾಯ ತನಕ ತೆಗಿಲಿಲ್ಲ ಅಂದರೆ ಅವನು ಜೀವಂತವಾಗಿ ಸತ್ತೋಗ್ತಾನೆ.
ಈ ರೀತಿ ಇದರಲ್ಲಿ ಕೆಲವು ಇನ್ನೊಂದು ತಂತ್ರದಲ್ಲಿ ಇನ್ನೊಂದು ವಿಧಾನ ಇದೆ. ಯಾರು ಕೂದಲು ಮತ್ತು ಆ ತಿನ್ನಂಥ ಎಂಜಿಲ ಅನ್ನ ಪದಾರ್ಥವನ್ನು ಮಂತ್ರ ಮಾಡಿ ಇಂದ್ರಜಾಲ ಪ್ರಯೋಗ ಮಾಡಿ ಅದನ್ನು ಹರಿಯೋ ನೀರಿಗೆ ಬಿಟ್ಬಿಟ್ಟ ಅಂದರೆ ಅದು ಕೈ ಸಿಗೋವರೆಗೂ ಆ ಮನುಷ್ಯ ಮತ್ತೆ ವಾಪಸ್ ಬರೋದಿಲ್ಲ ಮನೆಗೆ. ಅವನು ಮತ್ತೆ ಬುದ್ಧಿಮಾಂದ್ಯ ಪ್ರಯೋಗದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಇಲ್ಲ. ಊಟ ತಿಂಡಿ ನೀರೆಲ್ಲ ಬಿಟ್ಬಿಡ್ತಾನೆ. ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವು ಮಠ ಮಧ್ಯಾಹ್ನ ಭದ್ರಕಾಳಿಯನ್ನು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ದಕ್ಷಿಣಾಭಿಮುಖವಾಗಿ ಕುಳಿತು, ಏಕೆಂದರೆ ಭದ್ರಕಾಳಿ ದಕ್ಷಿಣದಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದ ಆ ಭದ್ರಕಾಳಿಯನ್ನು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ನಾನು ತೋರಿಸುವಂಥ ಮುದ್ರೆಯನ್ನು ಮಂತ್ರವನ್ನು ದಿನನಿತ್ಯ ಮಧ್ಯಾಹ್ನದಲ್ಲೇ ಇದನ್ನು ಜಪ ಮಾಡಿದ್ದೆ ಆದರೆ ಖಂಡಿತವಾಗಲೂ ಆ ಥರ ದೋಷ ಏನಾದ್ರು ಮಾಟ ಮಾಡಿ ಮಂತ್ರ ಪ್ರಯೋಗ ಮಾಡಿ ನೆಲ ಅಗದು ಊತು ಬಿಟ್ಟು ಭದ್ರಪಡಿಸಿದರೆ ಅಥವಾ ಮಂತ್ರ ಪ್ರಯೋಗ ಮಾಡಿ ಆ ವಸ್ತುಗಳನ್ನು ತಗೊಂಡು ಹರಿಯೋ ನದಿಯಲ್ಲಿ ಸಮುದ್ರಕ್ಕೆ ಇಡೋದಿಲ್ಲ ಅವರು, ಯಾಕಂದರೆ ಮತ್ತೆ ದಡ ಬಂದು ಸೇರಿಬಿಡುತ್ತೆ, ಭೂಸ್ಪರ್ಶ ಆಗುತ್ತೆ ಅಂತೇಳಿ ಹರಿಯೋ ನದಿಗೆ ಬಿಟ್ಬಿಟ್ರೆ ಅದು ಸಿಗೋವರೆಗೂ ಅವನಿಗೆ ಈ ಒಂದು ಬಂಧನದಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾರ ವಾಸ್ತುನಲ್ಲಿ ಯಾರ ಮನೆಯಲ್ಲಿ ಯಾವ್ದಾದ್ರು ಜಾತಕಗಳಿಗೆ ಈ ರೀತಿ ಇದ್ದಾಗ ಮಧ್ಯಾಹ್ನ ಹೊತ್ತು ಭದ್ರಕಾಳಿ ಮಂತ್ರ ಮತ್ತು ಮುದ್ರೆಯನ್ನು ಮಾಡಬೇಕು. ಆ ಮುದ್ರೆ ಹೇಗಿದೆ ಅಂದರೆ ನೋಡಿ, ನಮ್ಮ ಎರಡೂ ಕೈಗಳ ಹಸ್ತದಲ್ಲಿ ಇರೋ ಎಲ್ಲ ಬೆರಳನ್ನ ಅಗಲ ಮಾಡ್ಕೋಬೇಕು. ಇದು ಶುಕ್ರಗ್ರಹ ಅಗ್ನಿತತ್ವ, ಇದು ವಾಯುತತ್ವ, ಇದರಲ್ಲಿ ಗುರುಗ್ರಹ ಇರ್ತಾರೆ, ಶುಕ್ರ ಗುರು. ಮತ್ತು ಇದು ಆಕಾಶ ತತ್ವ, ಈ ಆಕಾಶ ತತ್ವದಲ್ಲಿ ಶನಿವಾಸ ಮಾಡ್ತಾರೆ. ಹಾಗೆ ಈ ಭೂತತ್ವದಲ್ಲಿ ಸೂರ್ಯಗ್ರಹ, ಈ ಕಿರುಬೆರಳಲ್ಲಿ ಬುಧಗ್ರಹ. ಅಂದರೆ ಅಗ್ನಿ ಮತ್ತು ಗುರು, ಶನಿ, ಸೂರ್ಯ, ಬುಧ ಅಂದರೆ ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಭೂತತ್ವ, ಜಲತತ್ವ. ಇವನ ಎರಡು ಕೈಗಳಲ್ಲೂ ಅಗ್ನಿತತ್ವವನ್ನು ಬಂಧ ಮಾಡಬೇಕು. ಹಾಗೆ ತೋರುಬೆರಳನ್ನ ಟಚ್ ಮಾಡಬೇಕು, ಸ್ಕಿನ್ ಟು ಸ್ಕಿನ್ ಟಚ್ ಮಾಡಬೇಕು. ಅದೇ ರೀತಿ ಶನಿಗ್ರಹವನ್ನು ಒಂದು ಮಾಡಬೇಕು, ಸೂರ್ಯಗ್ರಹನ ಒಂದು ಮಾಡಬೇಕು, ಜಲತತ್ವನ ಬುಧಗ್ರಹನ ಒಂದು ಮಾಡಿ ನೋಡಿ. ಈ ರೀತಿ ಮಾಡಿದ್ರೆ ಇದಕ್ಕೆ ಒಂದು ಲಾಕ್ ಥರ ಕಾಣುತ್ತೆ, ಬೀಗ ಒಂದು ಬೀಗ, ಮನೆಗೆ ಹಾಕೋ ಬೀಗ. ಇದಕ್ಕೆ ಭದ್ರಕಾಳಿ ಮುದ್ರ ಅಂತ ಕರೀತಾರೆ. ಯಾವಾಗ ಈ ಮುದ್ರೆನ ನಾವು ಮಾಡ್ತೀವೋ ಎಲ್ಲ ಪಂಚಭೂತಗಳು ಒಂದಕ್ಕೊಂದು ಮಾತಾಡಲಿಕ್ಕೆ ಶುರುವಾಗುತ್ತೆ. ಅಂದರೆ ಎಲ್ಲ ಪಂಚಭೂತ ಒಂದಕ್ಕೊಂದು ಟಚ್ ಆದಾಗ ನಮ್ಮ ಶರೀರದಲ್ಲಿರತಕ್ಕಂಥ ಫ್ರಂಟಲ್ ಲೋಬಿ, ಆಕ್ಯುಪಿಟಲ್ ಲೋಬಿ, ಟೆಂಪರಲ್ ಲೋಬಿ ಮತ್ತು ಪ್ಯಾರಿಟಲ್ ಲೋಬಿ, ಈ 4 ಲೋಬಿಗಳು ಮೆದುಳುಗಳನ್ನು ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡಿದರೆ ನಾವು ಹೇಳೋ ಮಂತ್ರದಿಂದ ಅದು ಬಿಡುಗಡೆ ಆಗುತ್ತೆ. ಎಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆ್ಯಕ್ಟಿವ್ ಆಗುತ್ತೆ. ಜೊತೆಗೆ ಇಸೋಫಗಸ್ ಅನ್ನನಾಳದಲ್ಲಿ ಆ ದೋಷ, ಆ ಅನ್ನ ಆಹಾರಗಳನ್ನು ಒಳಗೆ ಹೋಗಬಾರ್ದು ಅಂತ ಮಾಡಿದರೆ, ಭದ್ರಪಡಿಸಿದರೆ, ಮಾಡಿ ಹೂತಾಕಿಬಿಟ್ಟಿದ್ರೆ, ಆ ತಿಂದ ಎಂಜಿಲನ್ನು ಹೂತಾಕಿದರೆ, ಈ ಮುದ್ರೆ ಮಾಡೋದ್ರಿಂದ ಇಸೋಫಗಸಲ್ಲಿ ಆಗದಂಥ ಎಲ್ಲ ನೆಗೆಟಿವ್ ಕ್ಲಿಯರ್ ಆಗಿ ಊಟ ಮಾಡಬೇಕು, ತಿನ್ನಬೇಕು, ಕುಡಿಬೇಕು ಅನ್ನೋ ಭಾವನೆ ಶುರುವಾಗಿಬಿಡುತ್ತೆ. ಯಾವಾಗ ಈ ಎರಡು ಹಸ್ತಗಳನ್ನ ಒಂದಕ್ಕೊಂದು ಎಲ್ಲ ಟಚ್ ಮಾಡ್ತೀವೋ, ಭದ್ರ ಮಾಡ್ತೀವೋ, ಇಲ್ಲಿನ ಒಂದು ವಿಶೇಷವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ 2 ಶೋಲ್ಡರ್ಸ್ಗೆ ಹೋಗುತ್ತೆ. 2 ಶೋಲ್ಡರ್ಸ್ಗೆ ಹೋದಾಗ ಬ್ರೈನ್ ಬಿಸಿ ಮಾಡುತ್ತೆ. ಆಗ ಯಾವಾಗ 2 ಶೋಲ್ಡರ್ಸಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಹೋಯಿತು, ಕೆಮಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಒಕ್ಕಲಿನ ಕೆಳಭಾಗದಲ್ಲಿ ಹರಿದು ಆ ಮನುಷ್ಯನಲ್ಲಿ ಬುದ್ಧಿ ಚಂಚಲತೆ ಆಗಿದ್ದರೆ, ಬುದ್ಧಿಗಳನ್ನು ಬ್ಲಾಕ್ ಮಾಡಿದರೆ, ನೆನಪು ಶಕ್ತಿ ಕಮ್ಮಿ ಇದ್ದರೆ ಅದೆಲ್ಲ ಆ್ಯಕ್ಟಿವ್ ಮಾಡ್ಕೊಳ್ಳುತ್ತೆ ಈ ಮುದ್ರೆ. ಇದು ಭದ್ರಕಾಳಿ ಮುದ್ರ. ಯಾವಾಗ ಈ ಮುದ್ರೆ ನಾವು ಮಾಡ್ತೀವೋ ಇದಕ್ಕೆ ಆಹ್ವಾನ ಮಾಡಬೇಕು ಭದ್ರಕಾಳಿ ಅಂತ. ಇದಕ್ಕೆ ಆರಾಧನೆ ವಿಧಿ ಏನಂದರೆ, ಓಂ ನಮೋ ಭಗವತಿ ಮಹಾಕಾಳಿ ಭದ್ರಕಾಳಿ ಸರ್ವಪೀಡಾ ಪರಿಹಾರಣಿ ಮ್ರೀಂ ತ್ರಿಶೂಲಮೋಹಿನಿ ಐಂ ಕ್ರೀಂ ಶ್ರೀಂ ಸರ್ವವರಹ ರೂಪ ದುಷ್ಟಗ್ರಹ ದೋಷ ನಿವಾರಣಿ ಮಾರಯ ಹುಂ ಫಟ್ ಸ್ವಾಹ ಅಂಥೇಳಿ ರುದ್ರಯಾಳ ತಂತ್ರಸಾರದಲ್ಲಿ ಹೇಳುವಂಥ ವಿಶೇಷವಾದಂಥ ಮಂತ್ರ. ದಶಮಹಾವಿದ್ಯೆ ರಹಸ್ಯದಲ್ಲಿ ಕೂಡ ಹೇಳುವಂಥ ವಿಶೇಷವಾದಂಥ ಈ ಭದ್ರಕಾಳಿ ಮಂತ್ರ. ಓಂ ನಮೋ ಭಗವತಿ ಮಹಾಕಾಳಿ ಭದ್ರಕಾಳಿ ಸರ್ವಪೀಡಾ ಪರಿಹಾರಣಿ ಮ್ರೀಂ ತ್ರಿಶೂಲಮೋಹಿನಿ ಐಂ ಕ್ರೀಂ ಶ್ರೀಂ ಸರ್ವವರಹ ರೂಪ ದುಷ್ಟಗ್ರಹ ದೋಷ ನಿವಾರಣಿ ಮಾರಯ ಹುಂ ಫಟ್ ಸ್ವಾಹ ಅಂಥೇಳಿ ವಿಶೇಷವಾದಂಥ ಮಂತ್ರ ಇದು. ಈ ಮಂತ್ರವನ್ನು ಈ ಮುದ್ರೆ ಜೊತೆ ಸೇರಿಸ್ಬಿಟ್ರೆ ಅವನೆಂಥ ಮಂತ್ರವಾದಿ, ಎಂಥ ಮಂತ್ರ ಮಾಡಿ ಭದ್ರವಾಗಿ ಹೂಳಿಟ್ಟಿದ್ರೆ ಅಥವಾ ನದಿಯೊಳಗೆ ನಿರ್ಗಮಿಸಿಬಿಟ್ಟಿದ್ರೆ ಅವನು ಅಲ್ಲಾಡೋಗ್ಬಿಡ್ತಾನೆ. ಮಂತ್ರವಾದಿ ಶೇಕ್ ಆಗಿಬಿಡ್ತಾನೆ. ಅವನು
ಮಾಡಿಸಿರ್ತಾನಲ್ಲ ಅವನಿಗೆ ಊಟ ತಿಂಡಿ ಬಿಟ್ಬಿಟ್ಟು ಅವ್ನಿಗೆ ಹುಚ್ಚುಚ್ಚಂಗೆ ಆಡ್ಬೇಕು ಅವನು. ಅಲ್ಲೋ ಅವ್ನ ಕೈಯೋ ಕಾಲ ಎಲ್ಲೋ ಸ್ವಾಧೀನ ತಪ್ಪೋಗುತ್ತೆ, ಪ್ಯಾರಾಲಿಸಿಸ್ ಶುರು ಆಗಿಬಿಡುತ್ತೆ ಅವನಿಗೆ. ಇದು ತುಂಬ ದೊಡ್ಡ ಉದ್ದವಾದಂಥ ಮಂತ್ರ. ಇದು ಗುರುಮುಖೇನೆ ಕಲಿಬೇಕು. ಅದಕ್ಕೆ ಇದನ್ನು ಉಪಯೋಗಿಸ್ಕೊಂಡು ಬೀಜ ಮಂತ್ರದಲ್ಲಿ ಹೇಳ್ತಾರೆ, ಓಂ ಕ್ರೀಂ 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 ಹುಂ ಹುಂ ರೇಂ ರೇಂ ಭದ್ರಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೇಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೇಂ ರೇಂ ಭದ್ರಕಾಳಿಕೆ ಕ್ರೀಂ 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 ಹುಂ ಹುಂ ರೇಂ ರೇಂ ಸ್ವಾಹ ಅಂತೇಳಿ ಒಂದು ಲಘು ಬೀಜ ಮಂತ್ರ ಇರುವಂಥ ಇನ್ನೊಂದು ತಂತ್ರವಿದ್ಯೆಯಲ್ಲಿ ಇರುವಂಥ ಮಂತ್ರ ಇದು. ಅಯ್ಯೋ ಇದು ತುಂಬ ದೊಡ್ಡದು ಹೇಳೋಕ್ಕಾಗಲ್ಲಪ್ಪ, ನಮ್ಮ ನಾಲ್ಗೆನೇ ಹೊರಳಲ್ಲ ಅಂದರೆ ಇನ್ನೊಂದು ಲಘು ಮಂತ್ರ ಚಿಕ್ಕದಾಗಿ, ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ. ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ. ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ. ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ ಅಂತ ಈ ಮಂತ್ರ ಹೇಳ್ತಾ ಇದ್ದರೆ ಮನೆ ಬಿಟ್ಟು ಹೊಟ್ಟೋಗೋದು, ವರ್ಷಾನುಗಟ್ಟಲೆ 6 ತಿಂಗಳು ಮನೆ ಬಿಟ್ಟು ಹೊಟ್ಟೋಗಿದ್ರೆ, ಅಥವಾ ಊಟ ತಿಂಡಿ ಬಿಟ್ಟು ಅಲಿತಾ ಇದ್ದರೆ, ಅಥವಾ ಮೆಮೊರಿ ಲಾಸ್ ಆಗಿದ್ದರೆ, ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡಿದರೆ ಅವು ಎಂತಹ ಬಲತ್ಕರವಾದಂಥ ಘೋರವಾದಂಥ ಮಂತ್ರ ಪ್ರಯೋಗ ಮಾಡಿ ಮಾಟ ಮಾಡಿದ್ರು ಕೂಡ ಅದು ಬಿಡುಗಡೆ ಆಗಿಬಿಡುತ್ತೆ. ಅದು ಎಲ್ಲಿದೆಯೋ ಊತಿಟ್ಟಿದ್ದು ಅದು ಇನ್ಯಾಕ್ಟಿವ್ ಆಗಿಬಿಡುತ್ತೆ, ಊತ ಹಾಕಿರ್ತದೆ. ಈ ಬುದ್ಧಿಮಾಂದ್ಯಾದಿ ಪ್ರಯೋಗ ಮಾಡೋ ಮಂತ್ರವಾದಿಗಳು ಅದನ್ನು ಊತ ಹಾಕಿ ಇಟ್ಬಿಟ್ಟಿರ್ತಾರೆ. ಎಲ್ಲಿ ಹುಡುಕರು ಸಿಗಬಾರ್ದು, ತುಂಬ ದೂರದ ಪ್ರದೇಶದಲ್ಲಿ ಹೋಗಿ ಊತ ಹಾಕಿಬಿಟ್ಟಿರ್ತಾರೆ. ಈ ಮುದ್ರೆ ಮಂತ್ರ ಧ್ಯಾನ ಮಾಡೋದ್ರಿಂದ ಅದು ಎಷ್ಟೇ ದೂರದ ಊತ ಹಾಕಿದ್ರು ಅಥವಾ ನದಿಗೆ ಬಿಟ್ಟಿದ್ರು ಕೂಡ ಅದು ಬಂದು ದಡ ಸೇರುತ್ತೆ, ಅಥವಾ ಮೀನುಗಳು ಅಥವಾ ಇನ್ಯಾವುದೋ ಪ್ರಾಣಿ ಪಕ್ಷಿಗಳು ತಿಂದು ತೆಗಿಬಿಡುತ್ತೆ. ಊತ ಹಾಕಿದ ಜಾಗದಲ್ಲಿ ಅದರ ನಿಶಕ್ತಿಯಾಗಿ ಅಂದರೆ ಶಕ್ತಿ ಕಳ್ಕೊಂಡು ಆಟೋಮೆಟಿಕ್ಕಾಗಿ ಅದು ಬಂಧನದಿಂದ ಬಿಡುಗಡೆ ಆಗಿಬಿಡುತ್ತೆ. ಅಷ್ಟು ಪವರ್ಫುಲ್ಲು. ಭದ್ರಕಾಳಿ, ಭದ್ರ ಇಡೀ ಶರೀರ, ಇಡೀ 5 ಪಂಚಭೂತಗಳನ್ನು ಭದ್ರ ಮಾಡಿದ್ದೀನಿ, ಲಾಕ್ ಮಾಡಿದ್ದೀನಿ ಇಲ್ಲಿ. ಇದೇ ಈ ಮುದ್ರೆ ವಿಶೇಷ. ಇದಕ್ಕೆ ಶಾಕಿನಿ ಮುದ್ರಾ ಅಂತಲೂ ಕೂಡ ಶಾಸ್ತ್ರದಲ್ಲಿ ಕರೀತಾರೆ. ಉಡ್ಡಿಷ ತಂತ್ರಸಾರದಲ್ಲಿ ಇದಕ್ಕೆ ಶಾಕಿನಿ ಮುದ್ರಾ ಅಂತ ರಾವಣ ಹೇಳ್ತಾರೆ. ಆದ್ದರಿಂದ ಯಾರು ಇದರ ಪ್ರತಿನಿತ್ಯ ದಕ್ಷಿಣಕ್ಕೆ ಮುಖ ಮಾಡಿ 15ರಿಂದ 20 ನಿಮಿಷ ಈ ಈ ಮುದ್ರೆ ಧಾರಣೆ ಮಾಡ್ತಾರೋ, ಹಿಂದೆ ಏನಾದ್ರು ಮಾಟ ಮಂತ್ರಗಳು ಮಾಡಿದರೆ ಅಥವಾ ಮುಂದೆ ಆಗೋದಿದ್ರು ಕೂಡ ಸೂಚನೆ ಕೊಡುತ್ತೆ. ಯಾರು ಇದನ್ನು ಮಾಟ ಮಾಡಿದ್ರು ಅವ್ರ ಕನಸಲ್ಲಿ ದರ್ಶನ ಆಗುತ್ತೆ. ಮುಂದೆ ಇಂತೂ ನೀವು ಮಾಡ್ತಾ ಇದ್ದಾರೆ ಅನ್ನೋದಿದ್ರೆ ಅವರು ನಿಮಗೆ ದರ್ಶನ ಆಗುತ್ತೆ, ಫಿಸಿಕಲ್ ಆಗಿ ನಿಮ್ಮ ಮನೆಗೆ ಬಂದು ಹೋಗೋ ಥರ ಮಾಡಿಬಿಡ್ತಾರೆ ದೇವಿ. ಆದ್ದರಿಂದ ಈ ದೇವಿನ ಯಾರು ಮಠ ಮಧ್ಯಾಹ್ನ ಭದ್ರಕಾಳಿ ಆರಾಧನೆ ಮಾಡೋದೇ ಮಠ ಮಧ್ಯಾಹ್ನ. ಸ್ಮಶಾನ ಕಾಳಿ ಮಧ್ಯರಾತ್ರಿನಲ್ಲೇ ಆದರೆ ಮಠ ಮಧ್ಯಾಹ್ನದಲ್ಲಿ ಭದ್ರಕಾಳಿನ ಆರಾಧನೆ ಮಾಡುತ್ತೆ. ಆದರೆ ಬುದ್ಧಿಮಾಂದ್ಯಾದಿ ಪ್ರಯೋಗ, ಅನ್ನ ಆಹಾರಾದಿ ತ್ಯಾಜ್ಯ ಪ್ರಯೋಗಗಳು, ಸ್ತಂಭನ ಪ್ರಯೋಗಗಳು, ಮತ್ತು ಸ್ವಗೃಹ ಪಲಾಯನ ಪ್ರಯೋಗಗಳು, ಉಚ್ಚಾಟನ ಪ್ರಯೋಗಗಳೇನಾದರೂ ಮಾಡಿದರೆ ಅವನು ಮುಂದೆ ವಾರದಲ್ಲಿ ಇದನ್ನು ಬಿಡುಗಡೆ ಆಗುತ್ತೆ ಆ ಬಂಧನದಿಂದ. ಆದ್ದರಿಂದ ಸಮಾಜದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಭಾಳ ಒಂದು ರೀತಿ ಬಿಸ್ನೆಸ್ ಆಗಿಬಿಟ್ಟಿದೆ ಈಗ ಅದು. ಹೀಗಾಗಿ ಇದು ಒಂದು ತಂತ್ರವಿದ್ಯೆ. ಇನ್ನೊಂದು ವಿಧಿ ಯಕ್ಷಿಣಿಯನ್ನು ಉಪಯೋಗಿಸಿ ಭೂತಾಪ್ರೇತಗಳನ್ನು ಅವನ ಮೇಲೆ ಆವಾಹನೆ ಮಾಡೋದು ಒಂದು ವಿಶೇಷವಾಗಿದೆ. ಅದಕ್ಕೆ ನಮ್ಮ ಇಂಗ್ಲೀಷಲ್ಲಿ ಇಸ್ಟೀರಿಯಾ ಅಂತ ಕರಿತೀವಿ. ಈ ರೀತಿ ಆ ಥರ ಪ್ರಯೋಗಗಳು ಇದ್ದಾಗ ಕೂಡ ಈ ಭದ್ರಕಾಳಿ ಮುದ್ರೆನ ಮಾಡಿ ಓಂ ಕ್ರೀಂ 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 ಭದ್ರಕಾಳಿಯೇ ನಮಃ. ಈ ಕ್ರೀಮ್ ಅನ್ನೋದು ಕಾಳಿ ಬೀಜ ಮಂತ್ರ. ಯಾಕೆ ಕ್ರೀಮ್ ಅಂತೀವಿ ಅಂದರೆ ಆ ಕಾಳಿಯಲ್ಲಿ ಬರೋ ಒಂದು ಉಸಿರಾಟದ ಒಂದು ಶಬ್ದ. ಆದ್ದರಿಂದ ಸರಸ್ವತಿನಲ್ಲಿ ಬರೋ ಉಸಿರಾಟ ಶಬ್ದ ಬಗ್ಗೆ ಐಮ್ ಅಂತ ಕರೀತಾರೆ. ಐಮ್ ಅನ್ನೋ ಒಂದು ಶಬ್ದ ಸರಸ್ವತಿ ಉಸಿರಾಟದಲ್ಲಿ ಬರೋದಾದರೆ ಕಾಳಿ ಉಸಿರಾಟದಲ್ಲಿ ಬರೋ ಒಂದು ಸೌಂಡ್, ಆ ವಾಯ್ಸ್, ಆ ಒಂದು ವಾಲ್ಯೂಮ್ ಇದೆಯಲ್ಲ, ಅದೇ ಕ್ರೀಮ್ ಅಂತ. ಅದರಿಂದ ಈ ಕ್ರೀಮ್ ಅನ್ನೋದು ಭಾಳ ಕಾಳಿಗೆ ಮಾತ್ರ ಉಪಯೋಗಿಸ್ತೀವಿ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ನಾವು ದಶಮಹಾವಿದ್ಯದಲ್ಲಿ ಕಾಳಿನ ಈ ಶಕ್ತಿ ಸ್ವರೂಪ ಐಂ ಬ್ರೀಂ ಶ್ರೀಂ ಅನ್ನೋ ಬೀಜ ಮಂತ್ರದಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ಈ ಒಂದು ಮಂತ್ರದಲ್ಲಿ ಬರೀ ಕ್ರೀಮ್ ಅನ್ನೋ ಬರುತ್ತೆ. ಓಂ ನಮೋ ಭಗವತಿ ಮಹಾಕಾಳಿ ಭದ್ರಕಾಳಿ ಸರ್ವಪೀಡಾ ಪರಿಹಾರಿಣಿ ಮ್ರೀಂ ತ್ರಿಶೂಲಮೋಹಿನಿ ಐಂ ಕ್ರೀಂ ಸರ್ವವರಹಾರೂಪ ದುಷ್ಟಗ್ರಹ ದೋಷ ನಿವಾರಣಿ ಮಾರಯ ಮಾರಯ ಹುಂ ಫಟ್ ಸ್ವಾಹ. ದುಷ್ಟಗ್ರಹ ದೋಷಗಳು ಯಾವುದೇ ಮಂತ್ರತಂತ್ರ ಮಾಡಿ ಯಾವುದೇ ಭೂತ ಪ್ರೇತಗಳ ಆಹ್ವಾನ ಮಾಡಿ ಮಂತ್ರವಾದಿ ಮಾಡಿ ಕೂಡ ದುಷ್ಟಗ್ರಹ ದೋಷ ನಿವಾರಣಿ ಮಾರಯ ಮಾರಯ ಹುಂ ಫಟ್ ಸ್ವಾಹ ಅಂತ ಹೇಳ್ತಾರೆ. ಮಾರೆ ಅಂದರೆ ಧ್ವಂಸ ಮಾಡು, ನಾಶ ಮಾಡು, ಹೊಡೆದಾಕು, ಅದನ್ನು ಭದ್ರಪಡಿಸೋದನ್ನು ಹಾಳು ಮಾಡು ಅನ್ನೋದೇ ಈ ತಂತ್ರಸಾರ ಬರುವಂಥ ಒಂದು ಮಂತ್ರ. ಆದ್ದರಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರ ಮನೇಲಿ ಒಬ್ಬ ಮಂತ್ರಕನಿರಬೇಕು.
ಮಾಂತ್ರಿಕ ಯಾಕಿರಬೇಕು ಅಂದರೆ ನಮ್ಗೆ ಯಾವ ರೂಪದಲ್ಲಿ ಯಾವಾಗ ಶತ್ರುಗಳು ಬರ್ತಾರೋ ಗೊತ್ತಿಲ್ಲ. ಇವತ್ತು ನಮ್ಗೆ ಯಾರು ಶತ್ರು ಇಲ್ಲ, ಮುಂದಿನ ವರ್ಷಕ್ಕೆ ಬರ್ಬೋದು ಶತ್ರು, ಮುಂದಿನ ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ಬರ್ಬೋದು, ಇನ್ನು 5 ವರ್ಷ ಇನ್ನೊಂದು 10 ವರ್ಷಕ್ಕೆ ಬರ್ಬೋದು. ಆದರೆ ಕಳ್ಳ ಬಂದು ಮನೆಯಲ್ಲಿ ಕಳ್ತನ ಮಾಡಿ ಹೋದ್ಮೇಲೆ ಬಾಗಿಲು ಬಂದೆಲ್ಲ ಬಂದ್ ಮಾಡೋ ಬದಲು ಕಳ್ತನ ಆಗಕ್ಕೆ ಮುಂಚೆನೇ ನಮ್ಮ ಮನೆ ಬಾಗಿಲು ಕಿಟಕಿಗಳ ಬಂದ್ ಮಾಡ್ಕೊಳ್ಳೋ ಭಾಳ ಬುದ್ಧಿವಂತಿಕೆ ಅಲ್ವಾ. ಆದ್ದರಿಂದ ಪ್ರತಿಯೊಬ್ಬರು ಈ ಮುದ್ರೆ ಧಾರಣೆ ಮಾಡಿ ಈ ಮಂತ್ರವನ್ನು ಹೇಳಿದ್ದೆ ಆದರೆ ಮುಂದೆ ಯಾರೇ ನೀವು ಮಾಡಿಸಿದ್ರು ಕೂಡ ನಿಮ್ಗೆ ತಟ್ಟೋದಿಲ್ಲ. ಮತ್ತು ಈಗ ಯಾರು ಮಾಡಿಸಿದ್ರೆ ಆ ಥರ ದೋಷ ನಿವಾರಣೆ ಆಗುತ್ತೆ. ಯಾವಾಗ ಮನುಷ್ಯನಿಗೆ ಅಹಂಕಾರ, ದುರಹಂಕಾರ, ಗರ್ವ, ಅಸೂಯೆ ಮತ್ತು ಸಂಶಯ ಈ 5 ಗುಣಗಳು ಇರ್ತವೋ ಅಂಥವನಿಗೆ ಬೇಗ ಈ ಮಾಟ ಮಂತ್ರಗಳು ಟಚ್ ಮಾಡಿಬಿಡುತ್ತವೆ. ಅಹಂಕಾರ, ದುರಹಂಕಾರ, ಗರ್ವ, ಅಸೂಯೆ, ಸಂಶಯ ಬಿಟ್ಟು ಇರ್ತಾನೋ ಅವನು ದೈವ ಸ್ವರೂಪ, ಅವನು ದೈವ ಮಾನವ, ಅವನಿಗೆ ಯಾವ ಬಾಧೆನೂ ತಟ್ಟೋದಿಲ್ಲ. ಅದರಿಂದ ನಾವು ನಮ್ಮ ನಡವಳಿಕೆಯಲ್ಲಿ ಫಸ್ಟು ಗುಣವಂತರಾಗೋಣ, ಶುದ್ಧರಾಗೋಣ, ಪವಿತ್ರರಾಗೋಣ, ಆಮೇಲೆ ಜ್ಯೋತಿಷ್ಯ, ವಾಸ್ತು ಇತ್ಯಾದಿ ಇತ್ಯಾದಿ. ಅದಕ್ಕೆ ಮುಂಚೆ ನಾವು ಭದ್ರಕಾಳಿಯನ್ನು ಮಾಡಿದ್ರೆ ನಮ್ಮಲ್ಲಿರತಕ್ಕಂಥ ಅಂಧಕಾರ, ಅಜ್ಞಾನ, ಆ ಅಜ್ಞಾನ ಅಹಂಕಾರ ಇರ್ಬೋದು, ದುರಹಂಕಾರ ಇರ್ಬೋದು, ಗರ್ವ, ಅಸೂಯೆ, ಸಂಶಯ, ಅಹಂಕಾರ ಹೆಬ್ಬೆಟ್ಟು, ದುರಹಂಕಾರ ತೋರು ಬೆರಳು, ಗರ್ವ ಮಧ್ಯದ ಬೆರಳು, ಮತ್ತು ಅಸೂಯೆ ಉಂಗುರದ ಬೆರಳು, ಇದು ಸಂಶಯ. ಇದನ್ನೆಲ್ಲ ಭದ್ರಪಡಿಸುತ್ತೆ ಈ ಭದ್ರಕಾಳಿ. ಅದರಿಂದ ಒಬ್ಬ ಮನುಷ್ಯ ಪವಿತ್ರನಾಗಬೇಕು ಅಂದರೆ ಸ್ನಾನ ಮಾಡಿದ್ರೆ ಪವಿತ್ರ ಆಗೋದಿಲ್ಲ, ತೀರ್ಥ ತಗೊಂಡ್ರೆ ಪವಿತ್ರ ಆಗೋದಿಲ್ಲ, ಪೂಜೆ ಜಪ ತಪಗಳನ್ನು ಮಾಡಿದ್ರೆ ಪವಿತ್ರ ಆಗೋದಿಲ್ಲ. ಅಹಂಕಾರವನ್ನು ವರ್ಜಿಸಬೇಕು, ದುರಹಂಕಾರವನ್ನು ಬಿಡಬೇಕು, ಗರ್ವ ಬಿಡಬೇಕು, ಅಸೂಯೆ ಬಿಡಬೇಕು, ಸಂಶಯ ಬಿಡಬೇಕು. ಆಗ ಅವನು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ ಆಗ್ತಾನೆ. ಅಂತರಾತ್ಮ ಶುದ್ಧ ಆಗಬೇಕು, ಆಗ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೋಸ್ಕರ ಈ ಭದ್ರಕಾಳಿ ಅವತಾರ ಆಗಿರೋದು. ಈ ಭದ್ರಕಾಳಿ ಅಹಂಕಾರ, ದುರಹಂಕಾರ, ಗರ್ವ, ಅಸೂಯೆ, ಸಂಶಯದಿಂದ ಬಿಡುಗಡೆ ಮಾಡಿ ಮನುಷ್ಯನನ್ನು ಪಾವನಗೊಳಿಸುವಂಥ ಏಕೈಕ ಅಧಿದೇವತೆ ಮಹಾಭದ್ರಕಾಳಿ. ಅದರಿಂದ ಈ ಭದ್ರಕಾಳಿ ಮತ್ತು ಪ್ರತ್ಯಂಗಿರ ಅವತಾರ ಎರಡೂ ಒಂದೇ ಅಂತ ಹೇಳ್ತಾರೆ. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವೆ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಭಟ್ ಸ್ವಾಹ ಅಂಥೇಳಿ ಪ್ರತ್ಯಂಗಿರ, ಭದ್ರಕಾಳಿ ಪ್ರತ್ಯಂಗಿರ ಅಂಥೇಳಿ ಸಪ್ರೇಟ್ ಅದೇ ಒಂದು ಸೈನ್ಸ್, ಅದೇ ಒಂದು ಪೂಜಾ ವಿಧಾನ, ಅದೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಈ ತಂತ್ರಸಾರದಲ್ಲಿ. ಆದ್ದರಿಂದ ಈ ದಶಮಹಾವಿದ್ಯೆ ರಹಸ್ಯದಲ್ಲಿ ಭದ್ರಕಾಳಿಯನ್ನು ಪ್ರತ್ಯಂಗಿರ ಅಂತಲೇ ಆರಾಧನೆ ಮಾಡ್ತಾರೆ. ಆ ಪ್ರತ್ಯಂಗಿರ ದೇವಿ ಏನು ಈ ಮುದ್ರೆ ಇದೆಯೋ ಅದೇ ಮುದ್ರೆ ವಿರುದ್ಧವಾಗಿದೆ ಈ ಭದ್ರಕಾಳಿ. ಅದರಿಂದ ಈ ಒಂದು ವಿಶೇಷವಾದಂಥ ಮುದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಆಚರಣೆ ಮಾಡಿ ಧಾರಣೆ ಮಾಡಿದ್ದೇ ಆದರೆ ಸರ್ವ ಪೀಡನು ನಿವಾರಣೆ ಆಗ್ತಾರೆ ಅಂತ ಶಾಸ್ತ್ರ ಉಲ್ಲೇಖನ ಆಗಿದೆ. ಆದ್ದರಿಂದ ನನ್ನ ಒಂದು ಮೆಸೇಜ್, ಕೋರಿಕೆ ಏನಂದರೆ ಪ್ರತಿಯೊಬ್ಬರು ಇದನ್ನು ಶುಕ್ರವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ಸದಾ ಅರ್ಧ ಗಂಟೆ ಜಪ ಮಾಡಿದಾದರೆ ಸರ್ವ ಬಂಧಗಳನ್ನು ಭದ್ರಗಳನ್ನು ಬಿಡುಗಡೆ ಮಾಡ್ತಾಳೆ ಆ ಮಹಾತಾಯಿ ಭದ್ರಕಾಳಿ. ಕಾಲರ್ ಇದ್ದಾರೆ ಲೈನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಇದು ಪರ್ತಂಗೌಡ ಪಾಟೀಲ್ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಾವೇರಿ ಡಿಸ್ಟ್ರಿಕ್ಟ್ ಸವಣೂರು ಮೇಡಮ್. ಹಾವೇರಿಯಿಂದ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ತಾವೆಲ್ಲಿಂದ ಮಾತಾಡ್ತಿದ್ದೀರಾ? ಹಾವೇರಿ ಡಿಸ್ಟ್ರಿಕ್ಟ್ ಇಂದ. ಹೇಳಿ ಹೇಳಿ, ಬಹಳ ಸಂತೋಷ, ಹೇಳಿ. ನಮ್ಮ ಬ್ರದರ್ ಬಗ್ಗೆ ಕೇಳ್ಬೇಕು ಸರ್. ಕೇಳಿ. ನಮ್ಮ ಬ್ರದರ್ ಎಲ್ಲಿ ಹೊರಗೆ ಅಡ್ಡಾಡಂಗಿಲ್ಲ, ಆಮೇಲೆ ಯಾರು ಕೂಟಾಗ ಮಾತಾಡಂಗಿಲ್ರಿ, 6 ತಿಂಗಳ ಹೊಟ್ಟೆ ಕೆಲ್ಸಕ್ಕೆ ಹೋಗಲ್ರಿ. ಅದ ಸರ ಅವನ ಬಗ್ಗೆ ನಮ್ಮ ಮನ್ಯಾಗ ಭಾಳ ಚಿಂತೆ ಮಾಡಿ ತಲೆ ಕೆಡಿಸ್ಕೊಂಡ್ರಿ. ಓಕೆ, ನಿಮ್ಮ ಬ್ರದರ್ಗೆ ಆ ರೀತಿ ಆಗ್ಲಿಕ್ಕೆ ಏನಾರು ಅವ್ರಿಗೆ ಜೀವನದಲ್ಲಿ ಏನಾದ್ರು ಒಂದು ಕೆಟ್ಟ ಸನ್ನಿವೇಶ ಅಥವಾ ದುರಂತಗಳೇನು ನಡೆದಿತ್ತಂತ? ಏನಿಲ್ಲ ಸರ್, ಅವ್ ಯಾವಾಗಿದ್ರು ಹಂಗದನ್ರಿ. ಈಗ ಒಂದು 3 ವರ್ಷದಿಂದ ಹಂಗದನ್ರಿ. ಓಕೆ, ಊಟ ತಿಂಡಿ ಮಾಡೋದ್ರ ಬಗ್ಗೆ ಪ್ರಜ್ಞೆ ಇದೆ ಅವ್ರಿಗೆ? ಎಲ್ಲ ಪ್ರಜ್ಞೆ ಇದೆ ರೀ, ಆದ್ರೆ ಹೊರಕ್ಕೆ ಪ್ರಪಂಚದ ಜ್ಞಾನನೇ ಇಲ್ರಿ ಗುರುಗಳ. ಅಂದ್ರೆ ಎಷ್ಟು ವರ್ಷದಿಂದ ಈ ರೀತಿ ಅವ್ರು ಸಫರ್ ಪಡ್ತಾ ಇರೋದು? ಅಂದ್ರ ಈಗ ಐಟೈ ಮುಗಿದ 4 ವರ್ಷ ಆತ್ರಿ. ಅವಾಗ್ಲಿಂದ ಆಗ್ ಮಾಡ್ತಿದ್ರಿ, ವ್ಯವಸಾಯ ಮಾಡ್ತಾನ್ರಿ, ಈಗ ವೃತ್ತಿ ಜೀವನ. ಓಕೆ, ಎಷ್ಟು ವರ್ಷ ಆಗಿರ್ಬೋದು ಈಗ ಅವ್ರಿಗೆ? ಏಜ್ ಎಷ್ಟು? ಈಗ 24 ವರ್ಷ ರೀ. ಇನ್ನು ಚಿಕ್ಕ ಹುಡುಗ. ಓಕೆ, ಸೊ 24 ವರ್ಷದ ಹುಡುಗ ಈಗ ಹೊರಗಡೆ ಎಲ್ಲೂ ಓಡಾಡೋದಿಲ್ಲ, ಮತ್ತೆ ಪ್ರಪಂಚದ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಅವ್ರಿಗೆ ನಿಮ್ಮ ಬಗ್ಗೆ ನಿಮ್ಮನೇಲಿ ಕೂತ್ಕೊಂಡು ಮಾತಾಡೋದು, ಮತ್ತೆ ವ್ಯವಹಾರದಲ್ಲಿ ವ್ಯವಸಾಯದ ವಿಷಯದಲ್ಲಿ ಮಾತುಕತೆ ಆಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಹೊಂದ್ಕೊಳ್ತಾರಲ್ಲ? ಅದೆಲ್ಲ ಹೊಂದ್ಕೊಂತಾರ್ರಿ. ಈಗ ವ್ಯವಸಾಯ ಮಾಡೋದ್ರ ಬಗ್ಗೆ ಬಂದೈತ್ರಿ ಗುರುಗಳೇ. ಹಾಗಾದ್ರೆ ಹೇಳಿ ಹೇಳಿ ಹೇಳಿ. ಅದ್ರ ಬಗ್ಗೆ ಯಾವ ಜ್ಞಾನನೇ ಇಲ್ರಿ ಅವ್ನಿಗೆ. ಏನ್ ಮಾಡ್ಬೇಕು ಅನ್ನೋದು, ಯಾವ ಟೈಮಿಗೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಅದು ಗೊತ್ತಿಲ್ರಿ.
ಸ್ವಲ್ಪ ಬುದ್ಧಿ ಮಂಡ್ಯ ಇದ್ದಂಗೆ ಅದನ್ರಿ ಗುರುಗಳು. ಈ ಥರ ದೋಷ ಇದ್ದಾಗ ನೀವೇನು ಮಾಡಬೇಕು ಅಂಥವ್ರಿಗೆ ಈ ನಾನು ತೋರಿಸ್ತಾ ಇರೋ ಭದ್ರಕಾಳಿ ಮುದ್ರೆ ಅಥವಾ ಛತ್ರವಟ ನಾರಸಿಂಹರ ಮುದ್ರೆಯನ್ನು ಮಾಡಿ. ಬಹುಶಃ ನೀವು ಈ ಮುದ್ರೆಗಳನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ನರಸಿಂಹ ಮುದ್ರೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಈ ಒಂದು ಛತ್ರವಟ ನಾರಸಿಂಹ ಮುದ್ರೆಯನ್ನು 15-20 ನಿಮಿಷ ನೀವು ಈ ಮುದ್ರೆ ಮಾಡಿದ್ದೇ ಆದರೆ ಆ ಭಯ, ಆ ಒಂದು ಕೀಳಿರಿಮೆ, ಹಠಾತ್ ಭಯ, ಮತ್ತೇನೋ ಸಂಕೋಚ, ಒಂದು ರೀತಿ ಮಂದತ್ವ, ಆಲಸ್ಯ, ಜಡತ್ವ ಇವೆಲ್ಲ ನಿವಾರಣೆ ಆಗುತ್ತೆ ಈ ಛತ್ರವಟ ನಾರಸಿಂಹ ಅಥವಾ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆ. ಇದನ್ನು ಮಾಡಿ. ಇಲ್ಲ ಅಂದರೆ ಈ ಭದ್ರಕಾಳಿ ಮುದ್ರೆಯನ್ನು ಮಾಡಿ. ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ, ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ. 3 ಬಾರಿ ಕ್ರೀಮ್ ಅನ್ನು ಯೂಸ್ ಮಾಡಬೇಕು ಈ ಮಂತ್ರದಲ್ಲಿ. ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ, ಓಂ ಕ್ರೀಂ 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 ಭದ್ರಕಾಳಿಯೈ ನಮಃ ಅಂತ ಮಾಡಿ ಅವನಲ್ಲಿ ವಿಶೇಷವಾದಂಥ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ತನ್ನ ಬಗ್ಗೆ ತಾನೇ ವಿಶ್ವಾಸ, ಆತ್ಮಬಲ, ಆತ್ಮವಿಶ್ವಾಸ, ದೃಢವಾದ ನಂಬಿಕೆ ಮತ್ತು ವಿಶ್ವಾಸಗಳು ಜಾಸ್ತಿ ಆದಾಗ ಅದು ಮಾಡಬೇಕು, ಅದು ತಗೋಬೇಕು, ಅದು ತಿನ್ನಬೇಕು, ಅಲ್ಲೋಬೇಕು, ನಾನು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಲೆವೆಲಕ್ಕೆ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ. ದಯವಿಟ್ಟು ನಿಮ್ಮ ತಮ್ಮನಿಗೆ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿಂದ ರಾಜಶೇಖರಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ರಾಜಶೇಖರಯ್ಯ ಅವರು ಹೇಳ್ತಿದ್ದಾರೆ, ಪ್ರತಿನಿತ್ಯವೂ ಕೂಡ ನೀವು ಸೂಚಿಸುವಂತಹ ಮಂತ್ರ ಹಾಗೂ ಮುದ್ರೆಗಳ ಬಗ್ಗೆ ನಾವು ಕೂಡ ಮಾಹಿತಿಯನ್ನು ಬರೆದಿಟ್ಕೊಳ್ತಾ ಇದ್ದೀವಿ. ನಿಮ್ಮ ಸಲಹೆ ಮೇರೆಗೆ ನಡ್ಕೊಳ್ತಿದ್ದೀವಿ. ಆದರೆ ಅನಾರೋಗ್ಯದ ಸಮಸ್ಯೆ ನನಗೆ ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ. ಇದಕ್ಕೆ ದಯವಿಟ್ಟು ಪರಿಹಾರವನ್ನು ಸೂಚಿಸಿ ಅಂತ ಹೇಳಿದ್ದಾರೆ. ಮಂಡಿ ನೋವಿದೆ ಮತ್ತು ಮೈ ನವೆ ಕೆರೆತಾ ಇರುತ್ತೆ. ಬಹಳ ದಿನಗಳಿಂದ ಈ ಥರ ಆಗ್ತಿದೆ. ಯಾವುದೇ ಔಷಧಿಯಿಂದ ಗುಣವನ್ನು ನಾನು ಇಂದಿಗೂ ಕಂಡಿಲ್ಲ. ನಡೆದಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ದಯವಿಟ್ಟು ಯಾವುದಾದ್ರೂ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಸ್ಕೆಲಿಟಲ್ ಸಿಸ್ಟಮ್ಸ್ ಅಂದರೆ ನಮ್ಮ ಮೂಳೆ ಅಸ್ಥಿಪಂಜರದಲ್ಲಿ ಕ್ಯಾಲ್ಸಿಯಂ ಕೊರತೆ ಆದಾಗ, ನಾವು ಸರಿಯಾಗಿ ಊಟದಲ್ಲಿ ಉಪ್ಪು ತಿಂದೇ ಇದ್ದರೆ ಮತ್ತು ಪ್ರೋಟೀನ್ಸ್, ವಿಟಮಿನ್ ಡಿಫಿಷಿಯನ್ಸಿ ಇದ್ದಾಗ ನಮಗೆ ಮಂಡಿ ನೋವು, ಮೊಳಕಾಲು ನೋವು, ಸಂಧಿವಾತಗಳು ಶುರುವಾಗುತ್ತೆ. ಅದರಿಂದ ಇದಕ್ಕೆಲ್ಲ ಅಧಿಪತಿ ನಮಗೆ ಈ ಒಂದು ಚಂದ್ರಗ್ರಹ. ಈ ದೋಷ ಇದ್ದಂಥವ್ರು ಏನು ಮಾಡಬೇಕು, ಸಡನ್ನಾಗಿ ರಾಹು ಶಾಂತಿ ಮಾಡ್ಕೋಬೇಕು. ರಾಹುವನ್ನು ಶಾಂತಿ ಮಾಡ್ಕೊಳಕ್ಕಾಗಲಿ ಅಂದರೆ ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಟ್ ಮಾಡಿ ಅದರ ರಸನ ಲೋಟಕ್ಕೆ ಹಾಕೊಂಡ್ಬಿಟ್ಟು ಅದು ಚೆನ್ನಾಗಿ ಹಿಂಡಾದ್ಮೇಲೆ ಆ ರಸನ ಎಲ್ಲೆಲ್ಲಿ ನೋವು ಬಂದಿದೆಯೋ, ಮಂಡಿ ಆಗಿರ್ಬೋದು, ಮೊಳಕಾಲಾಗಿರ್ಬೋದು, ತೊಡೆ ಆಗಿರ್ಬೋದು, ಬೆನ್ನು ನೋವು ಇರ್ಬೋದು, ಶರೀರದ ಯಾವುದೇ ಜಾಗದಲ್ಲಿ ಮೂಳೆಗೆ ಸಂಬಂಧಪಟ್ಟಂಥ ನೋವಿದ್ದರೆ, ಕೀಲುಗಳಲ್ಲಿ ಏನಾದ್ರು ನೋವಿದ್ರೆ ಆ ಸಂಧಿವಾತ ಅಂತಾರೆ. ಅಂಥದ್ದು ಏನಾದ್ರು ಜಾಗದಲ್ಲಿ ಚೆನ್ನಾಗಿ ನಿಂಬೆಹಣ್ಣು ರಸನ ಹಚ್ಚಿಬಿಟ್ಟು ಅರ್ಧ ಅಥವಾ 3/4 ಗಂಟೆ ಸೂರ್ಯನ ಬೆಳಕಲ್ಲಿ ಆ ಜಾಗವನ್ನು ನೆನೆಸಿ ಒಣಗಿಸಿ ನಂತರ ಸ್ನಾನ ಮಾಡಿದ್ದೇ ಆದರೆ ಎಲ್ಲ ನೋವು ನಿವಾರಣೆ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ವಿಶೇಷ ಅಂದರೆ ನರಸಿಂಹರ ಮುದ್ರೆ ಯಾವ್ದು ಮಾಡಿದ್ರೂ ಸರಿ ಮೂಳೆಗೆ ಸಂಬಂಧಪಟ್ಟಂತೆ ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ಅದು ಇದು ಪಾವನ ನಾರಸಿಂಹ ಅಥವಾ ರೌದ್ರ ನಾರಸಿಂಹ, ವಿದಾರಣ ನಾರಸಿಂಹ, ಮಾಲೋಲ ನಾರಸಿಂಹ, ಜ್ವಾಲಾ ನರಸಿಂಹ, ಯೋಗ ನರಸಿಂಹ, ಛತ್ರವಟ ನಾರಸಿಂಹ, ಆಯುಸ್ತಂಭೋದ್ಭವ ನಾರಸಿಂಹ, ಉಗ್ರ ನರಸಿಂಹ ಅಥವಾ ಸುದರ್ಶನ ನಾರಸಿಂಹ ಅಥವಾ ಲಕ್ಷ್ಮೀ ನರಸಿಂಹರ ಮುದ್ರೆ ಯಾವುದಾದ್ರು ಒಂದು ನೀವು ಮಾಡಿ 15-20 ನಿಮಿಷ ಖಂಡಿತ ಈ ಕಾಯಿಲೆ ನಿವಾರಣೆ ಆಗುತ್ತೆ. ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು, ಬಹಳ ಸಂತೋಷ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಬೆಂಗಳೂರಿಂದ ನಾಗವೇಣಿ ಅವರು ಪತ್ರವನ್ನ ಬರೆದಿದ್ದಾರೆ. ಅನೇಕ ರೀತಿಯಾದಂತಹ ಒಂದು ಅನಾರೋಗ್ಯದ ಸಮಸ್ಯೆ ಮನೆಯಲ್ಲಿ ಎಲ್ರಿಗೂ ಇದೆ ಅಂತ ಹೇಳ್ತಾರೆ. ಬನ್ನಿ ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಆರೋಗ್ಯದ ಸಮಸ್ಯೆ ಇದೆ. ಹೆಚ್ಚಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ, ಉದ್ಯೋಗ, ಸಾಲಬಾಧೆ, ಯಾಕೆ ಈ ರೀತಿ ಆಗ್ತಾ ಇದೆ ದಯವಿಟ್ಟು ಸೂಚಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನು ತಂದೆಯವರಿಗೆ ಮಾನಸಿಕ ಕಾಯಿಲೆ ಬಂದಿತ್ತು ಮೊದಲು. ಇದಾದ ಮೇಲೆ ನನ್ನ ಅಕ್ಕನಿಗೂ ಕೂಡ ಇದೇ ರೀತಿ ಆಯಿತು. ಈಗ ನನ್ನ ತಾಯಿಗೆ ಕೂಡ ಇದೇ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಕಳೆದ 10 ವರ್ಷಗಳಿಂದ ಸತತವಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ನನಗೂ ನನ್ನ ತಮ್ಮನಿಗೂ ಈ ರೀತಿಯಾದಂತಹ ಸಮಸ್ಯೆ ಬರಬಾರ್ದು. ಇನ್ನು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲೂ ಉಪಯೋಗ ಆಗ್ತಾ ಇಲ್ಲ, ನಮಗೆ ವೃದ್ಧಿ ಅಭಿವೃದ್ಧಿ ಅನ್ನೋದನ್ನ ಕಾಣ್ತಾ ಇಲ್ಲ. ಏನಾದರೂ ಮಾಡಿ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ವಿಧವಾ ಸ್ತ್ರೀ ಶಾಪ ಇದ್ರೆ ಆ ಮನೆಯಲ್ಲಿ ಒಂದು ಜನರೇಷನ್ ಬಿಟ್ಟು ಇನ್ನೊಂದು ಜನರೇಷನ್ಗೆ ಬುದ್ಧಿ ಭ್ರಮಣೆ ಆಗುತ್ತೆ. ಖಿನ್ನತೆ, ಮೆಂಟಲ್ ಡಿಸಾರ್ಡರ್ಸ್ ಬರೋ ಚಾನ್ಸಸ್ ಉಂಟು. ಇದು ನನ್ನ ಒಂದು ಪರಕಾಯ ಪ್ರವೇಶ, ಒಂದು ಅನುಭವ ಅಷ್ಟೇ. ಆದ್ದರಿಂದ ಬಹುಶಃ ಆ ಥರ ಆಗಿರ್ಬೋದು. ಹೀಗಾಗಿ ಏಕೆಂದರೆ ತಂದೆಗಿದ್ದು ಮತ್ತು ತಾಯಿ ಮತ್ತು ಈಗ ಅವ್ರಿಗೆ ಸಿಸ್ಟ್ರಿಗೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಧವಾ ಸ್ತ್ರೀ ಬಂದುಬಿಟ್ರೆ 5 ಜನರೇಷನಿಂದ 7 ಜನರೇಷನ್, 3, 5, 7 ಜನರೇಷನ್ ಪೀಳಿಗೆವರೆಗೂ ವಿಧವಾ ಸ್ತ್ರೀ ಶಾಪ ನಡೆಯುತ್ತೆ. ಸರ್ಪಶಾಪ 12 ವಂಶ, 12 ತಲೆಮಾರುವರೆಗೂ ಹೋದರೆ ಈ ವಿಧವಾ ಸ್ತ್ರೀ ಶಾಪ 1 ಇಲ್ಲ 5 ಇಲ್ಲ 3, 7 ಜನರೇಷನ್ವರೆಗೂ ಹೊರಟೋಗುತ್ತೆ. ಅದರಿಂದ ನನ್ನ ಪ್ರಕಾರ ನೀವು ಹೇಳೋದಾದರೆ ಮಹಾಕಾಳಿ ಅಥವಾ ಭದ್ರಕಾಳಿ, ನಾವು ತೋರಿಸ್ತಾ ಇರೋ ಮುದ್ರೆನೂ ನೀವು ಜಪ ಮಾಡ್ಬೋದು. ಮುದ್ರೆ ಮಂತ್ರ ಇದ್ಯಾವುದು ಮಾಡೋಕ್ಕಾಗಿಲ್ಲ. ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ನೀವು ದರ್ಶನ ಮಾಡ್ತಾ ಇದ್ದರೆ, ವಿಧವಾ ಸ್ತ್ರೀಗೆ ಸಂಬಂಧಪಟ್ಟಂಥ ಯಾವುದೇ ಶಾಪ ಇದ್ರೂ ಕೂಡ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ
ಹೋಗಿ ದರ್ಶನ ಮಾಡಿದ್ದೇ ಆದರೆ ಖಂಡಿತ ಗುಣ ಆಗತ್ತೆ. ಇದ್ರ ಜೊತೆಗೆ ಈ ಭದ್ರಕಾಳಿ ಮುದ್ರೆ ಅಥವಾ ನಾವು ತೋರಿಸಿದಂಥ ಹಿಂದಿನ ಎಪಿಸೋಡ್ನ ತೋರಿಸಿದ್ವಿ ಮಹಾಕಾಳಿ ಮುದ್ರಾ, ಶಕ್ತಿ ಮುದ್ರಾ. ಇದನ್ನು ಜಪ ಮಾಡಿ ಓಂ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ರೀಂ ರೀಂ ಸ್ವಾಹ ಅಥವಾ ಓಂ ಕ್ರೀಂ ಕ್ರೀಂ ಮಹಾಕಾಳಿಯೇ ನಮಃ ಅಂತ ಇದು ಮಹಾಕಾಳಿ ಮುದ್ರೆ. ಇದೊಂದು 15 ನಿಮಿಷ ಮಾಡಿ. ಜೊತೆಗೆ ಭದ್ರಕಾಳಿ ಮುದ್ರೆ ಮಾಡಿ ಓಂ ಕ್ರೀಂ 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 ಹೊಂ ಹೊಂ ರೀಂ ರೀಂ ಭದ್ರಕಾಳಿಕೆ ಕ್ರೀಂ 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 ಹೊಂ ಹೊಂ ರೀಂ ರೀಂ ಸ್ವಾಹ ಅಥವಾ ಓಂ ಕ್ರೀಂ 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 ಭದ್ರಕಾಳಿಯೇ ನಮಃ ಅಂತ ಈ ಮುದ್ರೆಯನ್ನು ಧಾರಣೆ ಮಾಡಿ ಮಂತ್ರ ಜಪ ಮಾಡ್ತಿದ್ರೆ ಯಾವುದೇ ಮಾನಸಿಕ ಬುದ್ಧಿಮಾಂದ್ಯಾದಿ ಪ್ರಯೋಗ ದೋಷ, ವಿಧವಾ ಸ್ತ್ರೀ ಶಾಪ ಇದ್ದರೆ ವಿಧವಾ ಸ್ತ್ರೀ ಶಾಪಗಳನ್ನು ನಿವಾರಣೆ ಮಾಡಲಿಕ್ಕೆ ಜಗತ್ತಿನಲ್ಲಿರೋದು ಈ ಭದ್ರಕಾಳಿ ಇಲ್ಲ ಮಹಾಪ್ರತ್ಯಂಗಿರ. ಅದರಿಂದ ಪ್ರತ್ಯಂಗಿರ ಹೋಮ ಮಾಡಿಸಿ ಇಲ್ಲ ಭದ್ರಕಾಳಿ ಹೋಮ ಮಾಡಿಸಿ ಖಂಡಿತ ನಿವಾರಣೆ ಆಗುತ್ತೆ. ಅದೆಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ, ಅವಕಾಶ ಇಲ್ಲ, ದುಡ್ಡಿಲ್ಲ, ಸಮಯ ಇಲ್ಲ ಅಂದರೆ ಮನೆಯಲ್ಲಿ ಕೂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಈ ಮುದ್ರೆ ಮಾಡಿ, ಇಲ್ಲ ಅಂದರೆ ಪ್ರತ್ಯಂಗಿರ ಮುದ್ರ ಈ ಭದ್ರಕಾಳಿ ಮುದ್ರೆ ಮಾಡಿ ಖಂಡಿತ ಗುಣ ಆಗುತ್ತೆ. ಭಗವಂತ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಪತ್ರ ಬರೆದಕ್ಕೆ ನಮಸ್ಕಾರ, ಧನ್ಯವಾದ. ವೀಕ್ಷಕರು ಒಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಾವು ಸೋಲಾಪುರದಿಂದ ಮಹಾರಾಷ್ಟ್ರದಿಂದ ಮಾತಾಡ್ತಿದ್ದೀವಿ. ಗುರುಗಳ ಹತ್ರ ನಮ್ಮ ಹುಡುಗನ ಸಲುವಾಗಿ ಒಂದ್ ಸ್ವಲ್ಪ ಕೇಳೋದಿತ್ರಿ ಸರ್ ಮೇಡಮ್. ಆಯ್ತಮ್ಮ, ಮಾತಾಡಿ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಹಾ, ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಗುರುಗಳೇ, ನಮ್ ಹುಡುಗ ಒಂದ್ ಸ್ವಲ್ಪ 12 ವರ್ಷದ ಹುಡುಗ ಐತ್ರಿ ನಮ್ದು. ಹೊಟ್ಟೆ ಸರಿಯಾಗಿ ಸ್ಕೂಲಿಗೆ ಹೋಗಲ್ರಿ, ಅಭ್ಯಾಸ ಮಾಡಲ್ಲ, ತಂದೆ ತಾಯಿ ಮಾತ್ ಕೇಳಲ್ಲ, ಮನೆಗೆ ಇರೋದಿಲ್ಲ, ಒಟ್ಟ ಹೊರಗೆ ಆಡ್ತಾನೆ ಹೋತಾನ. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಹೊಟ್ಟೆ ಅಭ್ಯಾಸ ಅಂತೂ ಮಾಡೋದೇ ಇಲ್ರಿ, ಪುಸ್ತಕ ಕೈಯಾಗೆ ಹಿಡಿಯಲ್ರಿ. ಹೆಂಗ್ ಮಾಡಿದ್ರಿ ಸರ್ ಗುರುಗಳು ಹೇಳ್ರಿ ಒಂದ್ ಸ್ವಲ್ಪ ಪ್ಲೀಸ್, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಬಹುಶಃ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಬೆದರಿಸೋದು, ಹೋಗೋ ಓದೋ ಅಂತ ಹೇಳಿ ಅವ್ರಿಗೆ ಮನಸ್ಸಿಗೆ ಅಗಾಧವಾಗಿ ಆ ಸುಪ್ತ ಮನಸ್ಸಲ್ಲಿ ಭಯ ಬಂದುಬಿಟ್ಟಿರ್ತದೆ. ಅದರಿಂದ ಆ ಒಂದು ಭಯದಿಂದ ಕೂಡ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಇನ್ನು ಮುಂದೆ ನೋಡ್ಬೋದು, ಹಿಂಜರಿಬೋದು. ಇದ್ರ ಜೊತೆಗೆ ನಾವು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಲವಲವಿಕೆಯಿಂದ ಅವ್ರಿಗೆ ಏನಾರು ಒಂದು ಸಂತೋಷಪಡಿಸಿ ಕಳಿಸಿದ್ರೆ ಖಂಡಿತ ಎಂಥ ಒರಟುತನ ಮಕ್ಕಳು ಕೂಡ ಸಾಫ್ಟ್ ಆಗ್ತದೆ, ಸತ್ವಗುಣಕ್ಕೆ ಬರ್ತಾರೆ. ನಮ್ಮಲ್ಲಿಯೇ ಸ್ವಲ್ಪ ಎದುರಿಸೋದು, ಕೂಗಾಡೋದು, ಬಡಿಯೋದು ಮಾಡೋದ್ರಿಂದ ಸ್ವಲ್ಪ ತೊಂದರೆ ಇದೆ. ಆದರೂ ಕೂಡ ನೀವು ಅವನ್ನ ಆಂಜನೇಯ ದೇವಸ್ಥಾನ ಕರ್ಕೊಂಡು ಪ್ರದಕ್ಷಿಣೆ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ, ಚೆನ್ನಾಗಿ ಓದ್ತಾನೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.